ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 528ನೇ ಕಂತಿಗೆ ನಿಮಗೆ ಸ್ವಾಗತ. ನಿನ್ನೆ ಕರ್ನಾಟಕದ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆಗಸ್ಟ್ 20ನೇ ತಾರೀಕು. ಕಳೆದ 35 ವರ್ಷಗಳಿಂದ ಕರ್ನಾಟಕದಲ್ಲಿ ನಿರಂತರವಾಗಿ ಒಳ ಮೀಸಲಾತಿ ಜಾರಿಗೆ ಬರಬೇಕು ಅಂತ ನಡೀತಿದ್ದಂಥ ಒಂದು ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುವ ರೀತಿಯಲ್ಲಿ ಏನು ನಾಗಮೋಹನ್ ದಾಸ್ ಸಮಿತಿ ರಚನೆಯಾಗಿತ್ತು. ನಾಗಮೋಹನ್ ದಾಸ್ ಸಮಿತಿ ಆಗಸ್ಟ್ 1ನೇ ತಾರೀಕೆ ಅದರ ಬಗ್ಗೆ ತನ್ನ ವರದಿಯನ್ನು ಕೊಟ್ಟಿತ್ತು. ಸುಮಾರು ಒಂದು 8-9 ತಿಂಗಳು ಅದರ ಬಗ್ಗೆ ಅಗತ್ಯವಿದ್ದಂಥ ಅಧ್ಯಯನಗಳನ್ನು ಮತ್ತು ಲಭ್ಯವಿರುವಂಥ ಅಂಕಿಅಂಶಗಳನ್ನು ಇಟ್ಕೊಂಡು ಸಾಪೇಕ್ಷವಾಗಿ ವೈಜ್ಞಾನಿಕವಾಗಿರುವಂತಹ ಒಂದು ವರದಿಯನ್ನು ಕೊಟ್ಟಿತ್ತು. ಅದರ ಭಾಗವಾಗಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿ, ಒಟ್ಟು 17% ಮೀಸಲಾತಿ ಪರಿಶಿಷ್ಟರಿಗೆ ಅಂತ ಅಂದ್ಕೊಂಡಾಗ, ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ 5% ಮತ್ತು ಸ್ಪೃಶ್ಯ ಜಾತಿಗಳು ಏನು ಈ ಪರಿಶಿಷ್ಟ ಜಾತಿ ಅನ್ನೋ ವರ್ಗೀಕರಣದಲ್ಲೇ ಬರ್ತಾರೆ ಅವರಿಗೆ 4% ಹಾಗೂ ದಲಿತರಲ್ಲೇ ಅಸ್ಪೃಶ್ಯರಲ್ಲೇ ಅತ್ಯಂತ ಹಿಂದುಳಿದಿರುವಂತಹ ದಲಿತ ಅಲೆಮಾರಿ ಜಾತಿಗಳಿಗೆ ಅಂತ ಒಂದು 49ರಿಂದ 59 ಜಾತಿಗಳಿದ್ದಾವೆ. ಸುಮಾರು ಒಂದು 5 ಲಕ್ಷಕ್ಕೂ ಮೀರಿ ಅವರ ಜನಸಂಖ್ಯೆ ಆಗ್ತದೆ. ಅವರುಗಳಿಗೆ 1% ಮೀಸಲಾತಿ. ಮತ್ತು ಇಡೀ ಈ ಅಧ್ಯಯನದಲ್ಲಿ ಯಾರು ಇದುವರೆ ತನಕ ತಮ್ಮನ್ನು AK, AD, AA, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತನ್ಬಿಟ್ಟು ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಮೂಲವಾಗಿ ಅವರು ಹೊಲೆಯರೋ ಮಾದಿಗರೋ ಏನೋ ಒಂದಾಗಿರ್ತಾರೆ. ಆದರೆ ಹಲವಾರು ಐತಿಹಾಸಿಕ ಕಾರಣಗಳಿಗಾಗಿ ತಮ್ಮನ್ನು ತಾವು ಏಕೆ ಅಂತ ಗುರುತಿಸ್ಕೊಳ್ಳೋದ್ರಿಂದ ಅವ್ರನ್ನ ಹೊಲೆಯ ಸಂಬಂಧಿತ ಜಾತಿಗೆ ಹಾಕಬೇಕಾ, ಮಾದಿಗ ಸಂಬಂಧಿತ ಜಾತಿಗೆ ಹಾಕಬೇಕಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕರ್ನಾಟಕದ ಮಟ್ಟಿಗೆ ಹುಟ್ಟುಕೊಂಡಿತ್ತು. ಅದು ಹೆಚ್ಚು ಕಡಿಮೆ 2011ರ ಸೆನ್ಸಸ್ಸಲ್ಲಿ 44 ಲಕ್ಷ ಜನ ತಮ್ಮನ್ನು AK, AD, AA ಅಂತ ಗುರುತಿಸ್ಕೊಂಡಿದ್ರು. ಸದಾಶಿವ ಕಮಿಟಿ ತನ್ನ ವರದಿ ಕೊಡೋ ವೇಳೆಗೆ ಅವರೆಲ್ಲರಿಗೂ ಕೂಡ ನಿಮ್ಮ ಮೂಲ ಜಾತಿಗಳನ್ನ ನೋಂದಾಯಿಸ್ಕೊಂಡ್ರೆ ವರ್ಗೀಕರಣ ಸುಲಭ ಅಂತ ಹೇಳಿದ್ದಕ್ಕೆ ಅದೊಂದು 20 ಲಕ್ಷಕ್ಕೆ ಇಳಿತು. ಮತ್ತು ವಿಶೇಷವಾಗಿ ಒಂದು ಅಭಿಯಾನವನ್ನು ಮಾಡಿ ನಾಗಮೋಹನ್ ದಾಸ್ ಆಯೋಗ ಈ ಥರ ನೀವು ಮೂಲ ಜಾತಿಗಳನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋ ಥರದ್ದು ಹೇಳಿದ್ದಕ್ಕೆ ಸುಮಾರು ಒಂದು 4 ಲಕ್ಷ ಜನ ಈಗಲೂ ಕೂಡ, ಅಂದರೆ 20 ಲಕ್ಷ ಇದ್ದಿದ್ದು 4 ಲಕ್ಷಕ್ಕೆ ಇಳಿತು. ಬಟ್ 4 ಲಕ್ಷ ಜನ ಹಲವಾರು ಕಾರಣಗಳಿಗಾಗಿ ಈಗಲೂ ಕೂಡ ತಮ್ಮನ್ನು AK, AD ಮತ್ತು AA ಅಂತಲೇ ಗುರುತಿಸ್ಕೊಳ್ಳೋದ್ರಿಂದ ಅವರೆಲ್ಲರನ್ನೂ ಒಂದು ಗುಂಪು ಮಾಡಿ ಅವ್ರಿಗೊಂದು % ಮೀಸಲಾತಿಯನ್ನು ಕೊಡುವ ಶಿಫಾರಸು ಮಾಡಿತ್ತು. ಅಂದರೆ 6 ಮೊದಲು ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿ ಸಮುದಾಯಗಳನ್ನ ಗ್ರೂಪ್ A ಅಂತ ವರ್ಗೀಕರಿಸಿ 1%, ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಹಾಗೂ ಹೊಲೆಯ ಸಂಬಂಧಿತ ಜಾತಿಗಳಿಗೆ 5% ಹಾಗೂ ಸ್ಪೃಶ್ಯ ಜಾತಿಗಳಿಗೆ 4% ಮತ್ತು AK, AD, AA ಅಂತ ಗುರುತಿಸ್ಕೊಂಡವ್ರಿಗೆ 1, 6, 5, 4, 1 ಅನ್ನೋ ಫಾರ್ಮುಲಾವನ್ನು ಮುಂದಿಟ್ಟಿದ್ರು. ಇದರ ಬಗ್ಗೆ ಈ ವರದಿ ಬಂದ ತಕ್ಷಣವೇ ಪರಿಶಿಷ್ಟ ಜಾತಿ ಸಮುದಾಯದ ಒಳಗಡೆ ಇರುವಂತಹ ಹಲವಾರು ಜನ ಇದು ಅವೈಜ್ಞಾನಿಕವಾಗಿದೆ, ಹೊಲೆಯ ಸಂಬಂಧಿತ ಜಾತಿಗಳಿಗೆ ಸೇರಬೇಕಾಗಿರುವಂಥ ಜಾತಿಗಳನ್ನ ಮಾದಿಗ ಸಂಬಂಧಿತ ಜಾತಿಗಳಿಗೆ ಸೇರಿಸ್ಬಿಡಲಾಗಿದೆ, ಜನಸಂಖ್ಯೆಯನ್ನು ಹೋಲಿಸುವಲ್ಲಿ ಏರುಪೇರಾಗಿದೆ, ಆದ್ದರಿಂದ ಇದನ್ನು ಕೆಲವರು ತಿರಸ್ಕರಿಸಬೇಕು ಅಂದರು, ಕೆಲವರು ಪರಿಷ್ಕರಿಸಬೇಕು ಅಂತಂದರು. ಇವೆಲ್ಲವೂ ಕೂಡ ಒಂದು ಗೊಂದಲವನ್ನೇ ಉಂಟು ಮಾಡಿತ್ತು. ಹೀಗಾಗಿ ಆಗಸ್ಟ್ 4ನೇ ತಾರೀಕು ಈ ವರದಿಯನ್ನು ಮಂಡನೆ ಆದರೂ ಕೂಡ ಅದು ಆಗಸ್ಟ್ 6ಕ್ಕೆ ಪೋಸ್ಟ್ಪೋನ್ ಆಯಿತು. ಅದಾದಮೇಲೆ ಆಗಸ್ಟ್ 11ಕ್ಕೆ ಆಗಸ್ಟ್ 20ನೇ ತಾರೀಕು, ಆಗಸ್ಟ್ 19ನೇ ತಾರೀಕಂತೂ ಸಂಜೆ ಆಗಬೇಕಾಗಿದ್ದು ಲೇಟ್ ನೈಟ್ ಆಯಿತು. ಆಮೇಲೆ ಲೇಟ್ ನೈಟ್ ಆಗಸ್ಟ್ 19ರ ಸುಮಾರು 9-9:30 ಕ್ಯಾಬಿನೆಟ್ ಆ ತೀರ್ಮಾನವನ್ನು ತೆಗೆದುಕೊಳ್ತು. ಅಧಿಕೃತವಾಗಿ ಆಗಸ್ಟ್ 20ನೇ ತಾರೀಕು ಸದನ ನಡೀತಿರೋ ಕಾರಣದಿಂದಾಗಿ ಸದನದಲ್ಲಿ ಸರ್ಕಾರ ಅಧಿಕೃತವಾಗಿ ಅದರ ಘೋಷಣೆಯನ್ನು ಮಾಡಿತು. ಈಗಲೂ ಕೂಡ ಮೀಸಲಾತಿ ಸರ್ಕಾರ ಮಾಡಿರುವ ಘೋಷಣೆ ಏನಪ್ಪ ಅಂತಂದರೆ, ನಿನ್ನೆ ಸದನದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಪರಿಷ್ಕರಿಸಿ ಅಳವಡಿಸಿಕೊಳ್ಳಲಾಗಿದೆ. ಇದರಲ್ಲಿ ನಾಗಮೋಹನ್ ದಾಸ್ ವರದಿ ಹೊಲೆಯ ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಲ್ಲಿ ಕೆಲವು ಆ ಕಡೆ ಈ ಕಡೆ ಆಗಿದ್ದರಿಂದ ಯಾವುದು ಮೂಲವಾಗಿ ಹೊಲೆಯ ಸಂಬಂಧಿತ ಜಾತಿಗಳನ್ನ ಮಾದಿಗ ಸಂಬಂಧಿತ ಜಾತಿಗಳಿಗೆ ಸೇರಿಸ್ಕೊಂಡಿದ್ರು ಅವರನ್ನು ವಾಪಸ್ಸು ಹೊಲೆಯ ಸಂಬಂಧಿತ ಜಾತಿಗಳಿಗೆ ಮರು ಸೇರ್ಪಡೆ ಮಾಡಲಾಗಿದೆ. ಮತ್ತು AK, AA, AD ಅಂತಂದ್ಬಿಟ್ಟು ಯಾರು ಮೂಲ ಜಾತಿಗಳನ್ನು ಹೇಳ್ಕೊಂಡಿಲ್ಲ ಅವರೊಂದು ಸುಮಾರು 4.5 ಲಕ್ಷದಷ್ಟು ಜನ ಆಗ್ತಾರೆ. ಅವರನ್ನು ಸಮಭಾಗವಾಗಿ ಹೊಲೆಯ ಗ್ರೂಪ್ ಬಿ ಅಂತಂದರೆ ಹೊಲೆಯ ಮಾದಿಗ ಸಂಬಂಧಿತ ಜಾತಿ ಮತ್ತು ಗ್ರೂಪ್ C ಅಂತಂದರೆ ಆಗ ನಾಗಮೋಹನ್ ದಾಸ್ ವರದಿನಲ್ಲಿ ಹೊಲೆಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಸಮಾನವಾಗಿ ಅವರನ್ನು ವಿಭಜನೆ ಮಾಡಲಾಗಿದೆ. ಮತ್ತು ಅಲೆಮಾರಿ ಜಾತಿಗಳನ್ನ, ಅಂದರೆ ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿ ಜಾತಿಗಳನ್ನ ಗ್ರೂಪ್ A ಅಂತಂದ್ಬಿಟ್ಟು ಏನೋ ನಾಗಮೋಹನ್ ದಾಸಿ ವರ್ಗೀಕರಿಸಿತ್ತು. ತಾಂತ್ರಿಕ ಕಾರಣಗಳಿಗಾಗಿ ಗ್ರೂಪ್ A ನಲ್ಲಿದ್ದಂಥ ಇಡೀ ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿ ಜಾತಿಗಳನ್ನು ಗ್ರೂಪ್ D ನಲ್ಲಿರುವಂಥ ಸ್ಪೃಶ್ಯ ಜಾತಿಗಳ ಜೊತೆ ಸೇರಿಸಿ ಗ್ರೂಪ್ C ಅಂತಂದ್ಬಿಟ್ಟು ಒಂದು ಸೃಷ್ಟಿಸಿ ಗ್ರೂಪ್ Cಗೆ 5% ಮೀಸಲಾತಿಯನ್ನು ಕೊಡಲಾಗಿದೆ ಅಂಥೇಳಿ, ಮತ್ತು AK, AD ಅಂತ ಗ್ರೂಪ್ ಏನಿತ್ತು ಅದನ್ನು ಹೊಲೆಯ ಮತ್ತು ಮಾದಿಗರ ನಡುವೆ ಸಮವಾಗಿ ವಿಂಗಡಿಸಲಾಗಿದೆ ಅಂಥೇಳಿ
ಹೀಗಾಗಿ ನಾಗಮೋಹನ್ ದಾಸ್ ವರದಿ 5 ಪ್ರವರ್ಗಗಳನ್ನು ಸೃಷ್ಟಿ ಮಾಡಿದರೆ ಸರ್ಕಾರ ಅದನ್ನು 3 ಪ್ರವರ್ಗಗಳಿಸಿದೆ. ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿ, ಹೊಲೆಯ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿ ಮತ್ತು ದಲಿತ ಅಲೆಮಾರಿ ಜಾತಿಗಳನ್ನು ಸ್ಪೃಶ್ಯ ಜಾತಿಗಳೊಡನೆ ಸೇರಿಸಿ ಗ್ರೂಪ್ ಸಿ ಅಂತಂದ್ಬಿಟ್ಟು ಸೃಷ್ಟಿ ಮಾಡಿ ಅವರಿಗೆ ಒಟ್ಟು 5% ಮೀಸಲಾತಿ, 6, 12 ಇದು 17% ಮೀಸಲಾತಿ ಅಂತಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ. ಈ ಘೋಷಣೆ ಆದ ಮೇಲೆ 35 ವರ್ಷಗಳಿಂದ ನಿರಂತರವಾಗಿ ನಡೀತಿರುವಂಥ ಒಂದು ಹೋರಾಟ ಯಾವುದೋ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂತು. ಹೆಚ್ಚು ಕಡಿಮೆ ಅಲ್ಪ ಸ್ವಲ್ಪ ಅನ್ಯಾಯ ಆಗಿದೆ ಅಂತ ಯಾವುದೇ ಸಮುದಾಯದವರು ಅಂದ್ಕೊಂಡ್ರೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂತು. ಸರಿಸಮವಾಗಿ ಹೊಲೆಯ ಸಂಬಂಧಿತ ಜಾತಿಗಳು, ಮಾದಿಗ ಸಂಬಂಧಿತ ಜಾತಿಗಳು 6 ಪಡ್ಕೊಂಡಿವೆ ಅಂತ ನಿಟ್ಟುಸಿರು ಬಿಡುವಂಥ ಒಂದು ಸಂದರ್ಭದಲ್ಲಿ, ಇನ್ನೂ ಕೂಡ ಅದು ಸಂಭ್ರಮಕ್ಕೆ ಹೋಗ್ತಿರೋಂಥ ಸಂದರ್ಭದಲ್ಲೇ ಇಡೀ 101 ಜಾತಿಗಳಲ್ಲೇ ಅತ್ಯಂತ ಹಿಂದುಳಿದಂಥವ್ರನ್ನ ಸಾಪೇಕ್ಷವಾಗಿ ದಲಿತರಲ್ಲೇ ಅತ್ಯಂತ ಮುಂದುವರೆದಿರುವಂತಹ, ಅಂದರೆ ಬೇರೆ ಮೇಲ್ಜಾತಿಗಳಿಗೆ, ಅದೇ ಶೋಷಕ ಜಾತಿಗಳಿಗೆ ಹೋಲಿಸಿದ್ರೆ ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ ಇವ್ರಿಗೆ ಹೋಲಿಸಿದ್ರೆ ಇಡೀ 101 ಜಾತಿಗಳು ಹಿಂದುಳಿದಿರೋದೆ. ಆದರೆ 101 ಜಾತಿಗಳಿಗೆ ಹೋಲಿಸಿದ್ರೆ ಅದರಲ್ಲಿ ಹೋಲಿಕೆಯಲ್ಲಿ ಮುಂದುವರೆದಿರುವ ಸ್ಪೃಶ್ಯ ಜಾತಿಗಳೊಡನೆ ಅಲೆಮಾರಿ ಜಾತಿಗಳನ್ನು ಸೇರಿಸಿರುವಂಥದ್ದು ಅತ್ಯಂತ ಅನ್ಯಾಯಯುತವಾದದ್ದು. ಇದರಿಂದ ಏನಿದುವರೆ ತನಕ ಅಲ್ಪ ಸ್ವಲ್ಪ ಅಲೆಮಾರಿ ಜಾತಿಗಳು ಸ್ವಲ್ಪ ಲಾಭವನ್ನು ಪಡ್ಕೊಳ್ತಾ ಇದ್ದರು, ಅದು ಕೂಡ ಇನ್ನು ಮುಂದೆ ಇಲ್ದಂಗಾಗುತ್ತೆ ಅಂತೇಳಿ ಅಲೆಮಾರಿ ಸಮುದಾಯದ ಆಕ್ರಂದನ ಆ್ಯಕ್ಚುಲಿ ಅದು ಗಗನ ಮುಟ್ಟಿತ್ತು. ಅತ್ಯಂತ ಅನಾಥರಾಗ ಒಂದು ಕಡೆ ಒಳಮೀಸಲಾತಿ ಕೊಟ್ಟರು ಅನ್ನೋ ಸಂಭ್ರಮವೋ, ಇನ್ನೊಂದು ಕಡೆ ಅಲೆಮಾರಿಗಳ ಹತ್ರ ಎಲ್ಲವನ್ನು ಕಿತ್ಕೊಂಡ್ರು ಅನ್ನೋ ಆಕ್ರಂದನವೋ, ಈ ಒಂದು ಸಂಕಷ್ಟದಲ್ಲಿ ಸಂದಿಗ್ಧದಲ್ಲಿ ನಿಜಕ್ಕೂ ಪ್ರಜ್ಞಾವಂತರಾದ ಎಲ್ಲ ಸಮುದಾಯದ ಹೋರಾಟಗಾರರು ಕೂಡ ಸಂದಿಗ್ಧದಲ್ಲಿ ಬೀಳುವಂಥ ಪರಿಸ್ಥಿತಿಯನ್ನು ಕರ್ನಾಟಕ ಸರ್ಕಾರ ಸೃಷ್ಟಿ ಮಾಡಿದೆ. ಈ ಒಟ್ಟಾರೆ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿರುವಂಥ ಒಂದು ಸೂಕ್ಷ್ಮವೂ ಇದೆ. ಈಗ ಯಾರನ್ನ ಮುಂದುವರೆದವರು ಬಲಿಷ್ಠರು ಅಂತ ಅಂದ್ಬಿಟ್ಟೆಲ್ಲ ಹೇಳಲಾಗುತ್ತೆ ಸಮಾಜದಲ್ಲಿ. ಪ್ರಧಾನವಾಗಿ ಇತಿಹಾಸದುದ್ದಕ್ಕೂ ಕೂಡ 3000 ವರ್ಷಗಳಿಂದ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಇತ್ತೀಚೆಗೆ ಒಂದು 500-600 ವರ್ಷಗಳಿಂದ ಆದರೂ ಕೂಡ ಬ್ರಾಹ್ಮಣ ಸಂಬಂಧಿತ ಜಾತಿಗಳು ಏನು ಜ್ಞಾನವನ್ನು, ಅಧಿಕಾರವನ್ನು, ಸಂಪತ್ತನ್ನು ಸಂಪೂರ್ಣವಾಗಿ ತಮ್ಮ ಕೈಯಲ್ಲಿ ಕೇಂದ್ರೀಕರಣ ಮಾಡಿ ಇತರರಿಗೆ ಅದನ್ನು ನಿರಾಕರಿಸಿ ಅಕ್ಷರಶಃ ಶೋಷಣೆ ಮಾಡಿ ತಮ್ಮ ಹತ್ರನೇ ಅದಿಟ್ಕೊಂಡಿದ್ರು, ಅದು ಶೋಷಕ ಜಾತಿಗಳು ಅಂತ ಕರಿಬೋದು. ಆ ಕಾರಣಕ್ಕಾಗಿ ಜ್ಞಾನ, ಅಧಿಕಾರ, ಸಂಪತ್ತು ಕೆಲವೇ ಶೋಷಕ ಜಾತಿಗಳ ಜೊತೆ ಮತ್ತು ಬಲಾಢ್ಯ ಜಾತಿಗಳ ಜೊತೆ ಇದ್ದರಿಂದ ಅವರೇ ಮುಂದುವರ್ಕೊಂಡು ಬಂದಿದ್ದಾರೆ. ಅವರು ಉಳಿದವರ ಹಕ್ಕನ್ನು, ಉಳಿದವರ ಅನ್ನವನ್ನು ಕಸಿದುಕೊಂಡ್ರು ಅಂತ ಅಂದ್ಬಿಟ್ಟು ಆರೋಪ ಮಾಡಿದ್ರೆ ಅದರಲ್ಲಿ ತಪ್ಪಿಲ್ಲ ಶೋಷಕ ಜಾತಿಗಳ ಬಗ್ಗೆ. ಆದರೆ 101 ಪರಿಶಿಷ್ಟ ಜಾತಿಗಳು ಏನು ಕರೆಯಲಾಗ್ತದೆ, ಆ 101 ಜಾತಿಗಳು ಕೂಡ ಅದರಲ್ಲಿ ಸೇರಿಸಲ್ಪಟ್ಟಿರುವ ಸ್ಪೃಶ್ಯ ಜಾತಿಗಳು, ಅಲೆಮಾರಿಗಳು, ಹೊಲೆಯ ಸಂಬಂಧಿತ, ಮಾದಿಗ ಸಂಬಂಧಿತ ಎಲ್ಲ ಜಾತಿಗಳು ಕೂಡ ಆ ಇಡೀ ಜಾತಿಗಳನ್ನ ಒಟ್ಟಾರೆಯಾಗಿ ನೋಡಿದ್ರೆ ಸಮಾಜದ ಇತರ ಬಲಾಢ್ಯ ಶೋಷಕ ಜಾತಿಗಳಿಗೆ ಸಮಾನವಾಗಿ ಶೋಷಣೆಗೊಳಪಟ್ಟವ್ರೆ. ಆದರೆ ಐತಿಹಾಸಿಕ ಕಾರಣಗಳಿಗಾಗಿ ಕೆಲವು ಜಾತಿಗಳು ಹೆಚ್ಚಿಗೆ ಲಾಭವನ್ನು, ಹೆಚ್ಚಿಗೆ ಸೌಲಭ್ಯವನ್ನು ಪಡೆದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆದಿದ್ದಾವೆ. ಒಂದು ಸತಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆದಾಗ ಅದು ಅದೇ ಸಮುದಾಯದಲ್ಲೇ ಹೆಚ್ಚು ಹಂಚ್ತಾ ಹೋಗುತ್ತೆ. ಹೀಗಾಗಿ ಇಡೀ ಪರಿಶಿಷ್ಟರನ್ನು ಒಂದು ಘಟಕ ಅಂತ ಇಟ್ಕೊಂಡಾಗ ಐತಿಹಾಸಿಕ ಕಾರಣಗಳಿಗಾಗಿ ಮೇಲ್ಚಲನೆ ಪಡೆದಂಥವರೇ ಹೆಚ್ಚು ಲಾಭವನ್ನು, ಹೆಚ್ಚು ಸೌಲಭ್ಯವನ್ನು ಪಡ್ಕೊಳ್ಳೋದ್ರಿಂದ ಇದರಲ್ಲಿ ಬೇರೆಯವ್ರ ಹತ್ರ ಕಿತ್ಕೊಳ್ಳೋದು ಅನ್ನೋ ಹೇಳೋದಕ್ಕಿಂತ ಬೇರೆಯವರಿಗೆ, ಇತರರಿಗೆ ಸೋರಕ್ಕೆ ಆಗದಂತೆ ಅಲ್ಲೇ ಅದು ಸುತ್ತಾ ಇರುತ್ತೆ. ಹೀಗಾಗಿ ಶೋಷಕ ಜಾತಿಗಳು ಕಸಿಯುವ ರೀತಿ, ಶೋಷಕ ಜಾತಿಗಳು ಶೋಷಣೆ ಮಾಡುವ ರೀತಿ ಅಲ್ಲದಿದ್ದರೂ ಮೀಸಲಾತಿಯ ಒಳತರ್ಕದ ಕಾರಣದಿಂದಾಗಲೇ 101 ಜಾತಿಗಳಲ್ಲಿ ಕೆಲವು ಜಾತಿಗಳು ಐತಿಹಾಸಿಕ ಕಾರಣಕ್ಕಾಗಿ ಹೆಚ್ಚಿಗೆ ಸೌಲಭ್ಯವನ್ನು ಪಡ್ಕೊಂಡಿದ್ದಾವೆ. ಕೆಲವು ಜಾತಿಗಳು ಸೌಲಭ್ಯಗಳನ್ನು ಪಡ್ಕೊಂಡಿಲ್ಲ, ಮೀಸಲಾತಿ ಕೊಡೋಕ್ಕೆ ಶುರುವಾಗಿ 75 ವರ್ಷ ಆದರೂ ಕೂಡ. ಸೊ ಇದನ್ನು ಹೆಂಗೆ ಬಗೆಹರಿಸಬೇಕು ಅನ್ನುವಂತಹ ಪ್ರಶ್ನೆ ಕಳೆದ 35 ವರ್ಷದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಪ್ರಶ್ನೆ ಇದ್ದೇ ಇದೆ. ಇದನ್ನು ನಾವು ಒಳ ಮೀಸಲಾತಿಯ ಅಗತ್ಯದ ಬಗ್ಗೆ ಎಪಿಸೋಡ್ಗಳನ್ನ ಮಾಡಿದಾಗ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ಪ್ರಾರಂಭ ಆಯಿತು, ಆಂಧ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾದಿಗರು ಈ ಪ್ರಶ್ನೆ ಬಂದಾಗ ಮಾದಿಗರು ಮಾಲರಿಗಿಂತ ಸೌಲಭ್ಯವನ್ನು ಪಡ್ಕೊಳ್ಳೋದ್ರಲ್ಲಿ ಹಿಂದುಳಿದಿದ್ದಾರೆ ಅಂತೇಳಿ ಒಳ ಮೀಸಲಾತಿ ಬೇಕು ಅಂತ ತುಂಬ ದೊಡ್ಡ ಹೋರಾಟ ನಡೀತು. ತಮಿಳುನಾಡಲ್ಲಿ ಹೋರಾಟ ನಡೀತು. ಆಂಧ್ರದ ಹೋರಾಟದ ಮುಂದುವರಿಕೆಯಾಗಿ ಕರ್ನಾಟಕದಲ್ಲೂ ಕೂಡ ಪ್ರಪ್ರಥಮ ಬಾರಿಗೆ 90ರ ದಶಕದಲ್ಲಿ, ಲೇಟ್ 90ಸಲ್ಲಿ ಒಳ ಮೀಸಲಾತಿಯ ಪ್ರಶ್ನೆ
ನಿಧಾನಕ್ಕೆ ಗರಿಗೆದರಿತು. ಅದಾದ ನಂತರ ನಿರಂತರವಾಗಿ 35 ವರ್ಷ ಹೋರಾಟ ನಡೀತು. ಇದರಲ್ಲಿ 2004ರಲ್ಲಿ ಸುಪ್ರೀಂ ಕೋರ್ಟು ಪರಿಶಿಷ್ಟರ ಒಳಗಡೆ ಒಳ ಮೀಸಲಾತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು ಅದನ್ನು ತಳ್ಳಾಕ್ಬಿಡ್ತು. ಹೀಗಾಗಿ ಸದಾಶಿವ ಆಯೋಗ ವರದಿ ಕೊಟ್ಟರು ಕೂಡ ಯಾರ್ಯಾರೋ ಸದಾಶಿವ ಆಯೋಗ ಜಾರಿ ತರ್ತೀವಿ ಮತ್ತೊಂದು ಹೇಳಿದ್ರು ಜಾರಿ ತರಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟ್ನ ಅಡೆತಡೆ ಇತ್ತು. ಅಂತಿಮವಾಗಿ ನಾವು ಹಿಂದೆನೂ ಚರ್ಚೆ ಮಾಡಿದಾಗ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಕೊಡಬಹುದು ಅಂತ ಹೇಳ್ತು. ಈಗ ಮುಖ್ಯವಾದ ಪ್ರಶ್ನೆ, ಒಳ ಮೀಸಲಾತಿಯನ್ನು ಕೊಡ್ಬೋದು ಅಂತ ಯಾಕೆ ಹೇಳ್ತು, ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ಬೇಕಾದ್ರೆ ಯಾವ ಮಾನದಂಡ ಅನುಸರಿಸಬೇಕು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳ್ತು. ಮತ್ತು ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಹೊಸ ಸೂತ್ರವನ್ನು ಕೊಟ್ಟಿದೆ ಅದು ಸುಪ್ರೀಂ ಕೋರ್ಟ್ ಹೇಳಿದಂಥ ಮಾನದಂಡವನ್ನು ಮಾರ್ಗದರ್ಶನವನ್ನು ಅನುಸರಿಸಿದೆಯಾ? ಇದು ಇವತ್ತಿನ ಸಂಚಿಕೆಯಲ್ಲಿ ನಾವು ಗಂಭೀರವಾಗಿ ಚರ್ಚೆ ಮಾಡುವ ಅಗತ್ಯ ಇದೆ. ಯಾಕಂದರೆ ಒಂದು ಆಕ್ರಂದನ ಇದೆ, ಒಂದು ಅಳುವಿದೆ ಸಮಾಜದಲ್ಲಿ. ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಸಂವಿಧಾನವನ್ನು ಪಾಲಿಸಬೇಕು, ಸಾಮಾಜಿಕ ನ್ಯಾಯವನ್ನು ಪಾಲಿಸಬೇಕು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಈ ವಿಷಯದ ಬಗ್ಗೆ? ತಮ್ಮ ಪರದೆಯ ಮೇಲೆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಈ ವಿಷಯದ ಬಗ್ಗೆ ಹೇಳುವಂಥ ಆ ಪುಟ ಮಾತ್ರ ಬರುತ್ತೆ. ಆ ಪುಟ 138 ಸುಪ್ರೀಂ ಕೋರ್ಟ್ನ ತೀರ್ಮಾನದಲ್ಲಿ. ಅದರಲ್ಲಿ ಪ್ಯಾರಾ ಏನಲ್ಲಿ ನೀವು ನೋಡಿದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ದ ಕೋರ್ಟ್ ವೈಲ್ ಟೆಸ್ಟಿಂಗ್ ದಿ ವ್ಯಾಲಿಡಿಟಿ ಆಫ್ ದಿ ಸಬ್ ಕ್ಲಾಸಿಫಿಕೇಶನ್ ಮಸ್ಟ್ ಡಿಟರ್ಮಿನ್ ಇಫ್ ದ ಕ್ಲಾಸ್ ಇಸ್ ಎ ಹೋಮೋಜಿನಿಯಸ್ ಇಂಟಿಗ್ರೇಟೆಡ್ ಕ್ಲಾಸ್ ಫಾರ್ ಫುಲ್ಫಿಲಿಂಗ್ ದಿ ಆಬ್ಜೆಕ್ಟಿವ್ ಆಫ್ ದಿ ಸಬ್ ಕ್ಲಾಸಿಫಿಕೇಶನ್. ಸುಪ್ರೀಂ ಕೋರ್ಟು 2004ರಲ್ಲಿ 5 ಜನರ ಸಂವಿಧಾನಿಕ ಪೀಠ ಪರಿಶಿಷ್ಟರ ಒಳಗಡೆ ಮತ್ತೊಂದು ಒಳ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ಅತ್ಯಂತ ಹಿಂದುಳಿದವರಲ್ಲಿ ಹಿಂದುಳಿದವರು ಅಂತ ನೋಡಬಾರ್ದು ಅಂತ ತೀರ್ಪು ಕೊಟ್ಟಾಗ ಅದನ್ನು ಪರಿಶೀಲನೆ ಮಾಡಿ ಇಲ್ಲ ಹಾಗೆ ಹೇಳಕ್ಕೆ ಬರೋದಿಲ್ಲ, ಐತಿಹಾಸಿಕ ಕಾರಣಗಳಿಗಾಗಿ ಅಸ್ಪೃಶ್ಯತೆಯ ಶೋಷಣೆಯೂ ಕೂಡ ಏಕರೂಪದಲ್ಲಿ ಇರುವುದಿಲ್ಲ, ಅಸ್ಪೃಶ್ಯರು ಅಥವಾ ಪರಿಶಿಷ್ಟರು ಅಂತಂದ್ಬಿಟ್ಟು ಒಗ್ಗೂಡಿಸಲ್ಪಟ್ಟ ಜಾತಿಗಳಲ್ಲೂ ಕೂಡ ಐತಿಹಾಸಿಕವಾಗಿ ಒಂದು ಗತಿಶೀಲತೆ ಇರುತ್ತೆ, ಒಂದು ಚಲನಶೀಲತೆ ಇರುತ್ತೆ. ಕೆಲವರು ಹೆಚ್ಚು ಸೌಲಭ್ಯ ತಗೊಂಡು ಮುಂದುವರೆದಿರ್ತಾರೆ, ಕೆಲವರು ಸೌಲಭ್ಯಗಳನ್ನು ಕಡಿಮೆ ಪಡ್ಕೊಂಡಿರ್ತಾರೆ. ಆದ್ದರಿಂದ ಇಡೀ ಪರಿಶಿಷ್ಟ ಜಾತಿಗಳನ್ನು ಒಂದೇ ಗುಂಪು ಅಂತ ಹೇಳೋಕ್ಕಾಗೋದಿಲ್ಲ. ಹೋಮೋಜಿನಿಯಸ್ ಗ್ರೂಪ್ ಅಂದರೆ ಅವರ ಶೋಷಣೆಗಳಲ್ಲಿ, ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಗಳಲ್ಲಿ ಏಕರೂಪತೆ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಹಲವಾರು ಐತಿಹಾಸಿಕ ಕಾರಣಗಳಿಗಾಗಿ ಮೀಸಲಾತಿಯನ್ನು ಕೊಡಬೇಕಾದ್ರೆ ಇರುವ ನಿಯಮ ಏನು? ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 1994ರಲ್ಲಿ 9 ಜನರ ಸಾಂವಿಧಾನಿಕ ಪೀಠ ಮೀಸಲಾತಿಯ ಬಗ್ಗೆ ಈ ಥರ ಹಲವಾರು ತೀರ್ಪುಗಳು ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾದದ್ದು ಇಂದಿರಾ ಸಾಹ್ನಿ ಪ್ರಕರಣ. ಅದು ತುಂಬ ಸ್ಪಷ್ಟವಾಗಿ ಹೇಳುವುದೇನಪ್ಪ ಅಂತಂದರೆ, ಮೀಸಲಾತಿಯನ್ನು ಕೊಡಬೇಕಾದ್ರೆ ಅಸಮಾನರನ್ನು ಸಮಾನರು ಅಂತ ಪರಿಗಣಿಸಬಾರ್ದು, ಸಮಾನರನ್ನು ಅಸಮಾನರೆಂದು ಪರಿಗಣಿಸಬಾರದು. ಅಂದರೆ 2 ಗುಂಪುಗಳಿಗೆ ಎರಡು ಜಾತಿಗಳನ್ನು ಒಂದೇ ಗುಂಪು ಮಾಡಿ ನೀವು ಮೀಸಲಾತಿ ಕೊಡ್ತೀರಾ ಅಂತಂದರೆ ಒಂದು ಗುಂಪಾಗಿ ಏರ್ಪಡುವ ಆ 2 ಜಾತಿಗಳಲ್ಲಿ ಏಕರೂಪತೆ ಇರಬೇಕು. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸ್ಥಾನಮಾನ ಇವುಗಳಲ್ಲಿ ಏಕರೂಪತೆ ಇರಬೇಕು. ಆಗ ಮಾತ್ರ ಸಮಾನರನ್ನು ಸಮಾನರಾಗಿ ಪರಿಗಣಿಸ್ದಂಗಾಗುತ್ತೆ. ಆ 2 ಜಾತಿಗಳಲ್ಲಿ ಅಸಮಾನತೆ ಇತ್ತು ಅಂತ ಇಟ್ಕೊಳ್ರಿ, ಒಂದು ಸಿಕ್ಕಾಪಟ್ಟೆ ಸಾಮಾಜಿಕವಾಗಿ ಮುಂದುವರೆದಿದೆ, ಒಂದು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತಂದರೆ ಅಸಮಾನರನ್ನು ಸಮಾನರು ಅಂತ ಭಾವಿಸಿ ಮೀಸಲಾತಿ ಕೊಟ್ಟರೆ ಅಸಮಾನತೆ ಮುಂದುವರಿಯುತ್ತೆ. ಇದು ಮೀಸಲಾತಿಗೆ ಸುಪ್ರೀಂ ಕೋರ್ಟ್ಗಳು ಸಂವಿಧಾನದ ಆಶ್ರಯದಲ್ಲಿ ಅನುಸರಿಸ್ತಿರುವಂಥ ಮಾನದಂಡ. ಆ ಮಾನದಂಡದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಈ ಪ್ಯಾರಾಗ್ರಾಫಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಿದೆ ಅಂತಂದರೆ, ನೀವು ಸಹಜವಾಗೇ ಪರಿಶಿಷ್ಟರು ಅಂತ ಪರಿಗಣಿಸಲ್ಪಟ್ಟಂಥ ಗುಂಪುಗಳಲ್ಲಿ ಅತ್ಯಂತ ಹಿಂದುಳಿದವರು ಇರಲಿಕ್ಕೆ ಸಾಧ್ಯ ಇದೆ. ಅವರನ್ನು ಪ್ರತ್ಯೇಕವಾಗಿ ಒಂದು ಗುಂಪು ಮಾಡಿ ಅವರಿಗೆ ನೀವು ಒಳ ಮೀಸಲಾತಿ ಕೊಡ್ಬೋದು. ಆದರೆ ಆ ಥರ ಪ್ರತ್ಯೇಕ ಗುಂಪು ಮಾಡಿದಾಗ ಆ ಪ್ರತ್ಯೇಕ ಗುಂಪಿನಲ್ಲಿರುವ ಒಳಜಾತಿಗಳು ತಮ್ಮ ನಡುವೆ ಏಕರೂಪತೆಯನ್ನು ಹೊಂದಿರಬೇಕು. ಅಂದರೆ ಇತರ ಜಾತಿಗಳಂದರೆ ಪರಿಶಿಷ್ಟರ ಒಳಗಡೆನೆ ಒಂದು ಜಾತಿ ಮುಂದುವರೆದವರು ಅಂತ ಮಾಡಿದ್ರೆ ಇನ್ನೊಂದು ಜಾತಿ ಹಿಂದುಳಿದವರು ಅಂತ ಮಾಡಿದ್ರೆ ಇನ್ನೊಂದು ವರ್ಗವನ್ನು, ಮುಂದುವರೆದವರೆಲ್ಲರಲ್ಲೂ ಕೂಡ ಮುಂದುವರಿಕೆಯಲ್ಲಿ ಏಕರೂಪತೆ ಇರಬೇಕು. ಅವ್ರಿಗಿಂತ ಪ್ರತ್ಯೇಕಗೊಳಿಸಿ ವಿಶೇಷ ಒಳ ಮೀಸಲಾತಿಗೆ ನೀವು ವರ್ಗೀಕರಣ ಮಾಡಿದಂಥ ಗುಂಪಿನಲ್ಲಿ ಹಿಂದುಳಿದಿರುವಿಕೆಯಲ್ಲಿ ಏಕರೂಪತೆ ಇರಬೇಕು. ಮುಂದುವರೆದವರು ಏನು ಹೇಳ್ತಾರೆ, ಇಫ್ ದ ಕ್ಲಾಸ್ ಇಸ್ ನಾಟ್ ಇಂಟಿಗ್ರೇಟೆಡ್ ಫಾರ್ ದ ಪರ್ಪಸ್, ದ ಕ್ಲಾಸ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಅಪಾನ್ ದಿ ಫುಲ್ಫಿಲ್ಮೆಂಟ್ ಆಫ್ ದಿ 2 prong ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಸ್ಟ್ಯಾಂಡರ್ಡ್. ಅಂದರೆ ನೀವು ಹೊಸದಾಗಿ ಒಳ ಮೀಸಲಾತಿಗೆ ಒಂದು ಗುಂಪನ್ನು ಮಾಡ್ತೀರಿ, ಒಂದು ವರ್ಗವಾಗಿ ಏನು ರೂಪಿಸ್ತೀರಿ, ಬೇರೆ ಬೇರೆ ಜಾತಿಗಳನ್ನು ಒಳಗೊಂಡು ಅವರುಗಳಲ್ಲಿ ಏಕರೂಪತೆ ಇಲ್ಲ ಅಂದರೆ ಮತ್ತೆ ಅದನ್ನು ನೀವು ಉಪವರ್ಗೀಕರಣ ಮಾಡಬೇಕಾಗತ್ತೆ. ಸಾರಾಂಶ ಏನು ಸುಪ್ರೀಂ ಕೋರ್ಟ್ ಹೇಳ್ತಿರೋದು, ನೀವು ಒಳ ಮೀಸಲಾತಿಗೆ ಪರಿಶಿಷ್ಟರ 101 ಜಾತಿಗಳನ್ನು 3 ಗುಂಪು ಅಂತ ನೀವೇನು ಮಾಡಿದ್ದೀರಿ, ಕ್ಲಾಸ್ ಎ, ಗ್ರೂಪ್ ಬಿ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತೇಳಿ
ಗ್ರೂಪ್ ಎನಲ್ಲಿರುವ ಜಾತಿಗಳಲ್ಲೆಲ್ಲೂ ಕೂಡ ಒಂದು ಏಕರೂಪತೆ ಇರಬೇಕು ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಹಿಂದುಳಿದಿರುವಿಕೆಯಲ್ಲಿ. ಗ್ರೂಪ್ ಬಿಗೆ ಸೇರಿಸಲ್ಪಟ್ಟ ಎಲ್ಲ ಜಾತಿಗಳಲ್ಲೂ ಏಕರೂಪತೆ ಇರಬೇಕು ಸಾಪೇಕ್ಷವಾಗಿ. ಹಾಗೆಯೇ ಗ್ರೂಪ್ ಸಿನಲ್ಲೂ ಕೂಡ ಏನು ನೀವು ಸ್ಪೃಶ್ಯರನ್ನು ಮತ್ತು ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿ ಜಾತಿಗಳನ್ನ ಸೇರಿಸ್ತೀರಿ, ಅದರಲ್ಲೂ ಕೂಡ ಆ ಗ್ರೂಪ್ ಸಿನಲ್ಲಿ ಏಕರೂಪತೆ ಇರಬೇಕು. ಆ ಏಕರೂಪತೆ ಇಲ್ಲ ಅಂತಾದರೆ ಅದನ್ನು ಮತ್ತೆ ಉಪವರ್ಗೀಕರಣ ಮಾಡಬೇಕು ಅಥವಾ ಅದು ಅಸಿಂಧು ಆಗುತ್ತೆ. ಇದು ಸುಪ್ರೀಂ ಕೋರ್ಟು ತುಂಬ ಸ್ಪಷ್ಟವಾಗಿ ಹೇಳಿರುವಂಥ ವಿಷಯ. ಈಗ ನೀವು ಎಷ್ಟೇ ಏಕರೂಪತೆ ಅಂತಂದ್ರೂ ಕೂಡ ಏಕರೂಪವಾಗಿ ಮಾಡಿಕೊಂಡ ಜಾತಿಗಳಲ್ಲೂ ಏರುಪೇರು ಇರುತ್ತೆ. ಆದರೆ ಹೋಲಿಸಿ ನೋಡಿದರೆ, ಅಂದರೆ ಸಮಾಜದಲ್ಲಿ ಬಲಾಢ್ಯ ಹಾಗೂ ಶೋಷಕ ಜಾತಿಗಳಿಗೆ ಹೋಲಿಸಿದರೆ ಇಡೀ ಪರಿಶಿಷ್ಟ ಜಾತಿಗಳ ಅಷ್ಟು ಸಮುದಾಯದಲ್ಲಿ ಒಂದು ಏಕರೂಪ ಹಿಂದುಳಿದಿರುವಿಕೆ ಹೇಗಿದೆಯೋ ಅದೇ ರೀತಿ ಪರಿಶಿಷ್ಟ ಜಾತಿಗಳಲ್ಲಿ ಬೇರೆ ಬೇರೆ ಪ್ರವರ್ಗಗಳನ್ನು ಮಾಡಿದಾಗ ಪ್ರತಿ ಪ್ರವರ್ಗದಲ್ಲೂ ಕೂಡ ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿದಿರುವಿಕೆಯಲ್ಲಿ ಒಂದು ಏಕರೂಪತೆ ಇರಬೇಕು. ಆ ಏಕರೂಪತೆ ಇದೆಯಾ? ಸಾಮಾಜಿಕ ಹಿಂದುಳಿಕ ಮಾನದಂಡಗಳನ್ನಿಟ್ಟು ನೋಡಿದಾಗ ಏಕರೂಪತೆ ಬರುತ್ತಾ? ಹಾಗೂ ಸರ್ಕಾರದ ಹುದ್ದೆಗಳಲ್ಲಿ ಪ್ರಾತಿನಿಧ್ಯವನ್ನು ಇಟ್ಕೊಂಡಾಗ ಹೆಚ್ಚು ಕಡಿಮೆ ಏಕರೂಪವಾಗಿ ಪ್ರಾತಿನಿಧ್ಯ ಪಡೆದಿದ್ದಾರೆ. ಯಾಕಂದರೆ ಫೈನಲಿ ಇವೆಲ್ಲವೂ ಕೂಡ ಸರ್ಕಾರದ ಹುದ್ದೆಗಳಿಗೋಸ್ಕರ ಬರುತ್ತೆ. ಈ ಗುಂಪೇನು ಮಾಡಿದರೆ ಆ ಗುಂಪಿನಲ್ಲಿ ಆ ರೀತಿ ಏಕರೂಪತೆ ಇದ್ದರೆ ನ್ಯಾಯ ಸಿಗುತ್ತೆ. ಇಲ್ಲ, ಒಂದೂ ಉದ್ಯೋಗ ಸಿಗದಿರೋರು ಹೆಚ್ಚಿಗೆ ಉದ್ಯೋಗ ಪಡ್ಕೊಂಡವ್ರನ್ನ ಒಂದೇ ಗುಂಪು ಮಾಡಿದಾಗ ಹೆಚ್ಚಿಗೆ ಉದ್ಯೋಗ ಪಡ್ಕೊಂಡವರೇ ಇನ್ನೂ ಹೆಚ್ಚು ಉದ್ಯೋಗಗಳನ್ನು ಪಡ್ಕೊಳ್ತಾ ಹೋಗ್ತಾರೆ, ಅಸಮಾನತೆ ಮುಂದುವರಿಯುತ್ತೆ. ಆದ್ದರಿಂದ ಹೊಸದಾಗಿ ರೂಪಿಸಲ್ಪಟ್ಟ ಪ್ರವರ್ಗಗಳಲ್ಲಿ ಏಕರೂಪತೆ ಇರುವಂಥದ್ದು ಹಿಂದುಳಿದಿರುವಿಕೆ ಮತ್ತು ಪ್ರಾತಿನಿಧ್ಯದಲ್ಲಿ ತುಂಬ ಮುಖ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾದರೆ ಸರ್ಕಾರ ಮಾಡಿರುವ ಈ 3 ಪ್ರವರ್ಗಗಳು ಆ ಮಾನದಂಡಗಳನ್ನು ಅನ್ವಯಿಸಿದೆಯಾ, ಮುಂದುವರಿಸಿದೆಯಾ? ತಮ್ಮ ಪರದೆಯ ಮೇಲೆ ನಾಗಮೋಹನ್ ದಾಸ್ ವರದಿಯ ಒಂದು ಕೋಷ್ಟಕ ಬರುತ್ತೆ, ತಾವು ಅದನ್ನು ಗಮನಿಸಬೇಕು. ಆ ಕೋಷ್ಟಕದಲ್ಲಿ ನಾಗಮೋಹನ್ ದಾಸ್ ವರದಿನಲ್ಲಿ ಗುಂಪು ಎ ಅಂತನ್ಬಿಟ್ಟು ಏನು ಕರೆದಿದ್ದಾರೆ, ನಿಮ್ಮ ಕೋಷ್ಟಕದಲ್ಲಿ ಏನು ಬರುತ್ತೆ, ಅದು ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿ ಗುಂಪು. ಗುಂಪು ಬಿ ಅಂತಂದರೆ ಮಾದಿಗ ಸಂಬಂಧಿತ ಗುಂಪು. ಗುಂಪು ಸಿ ಅಂತಂದರೆ ಹೊಲೆಯ ಸಂಬಂಧಿತ ಜಾತಿ. ಗುಂಪು ಡಿ ಅಂತಂದರೆ ಸ್ಪೃಶ್ಯ ಜಾತಿಗಳು. ಗುಂಪು ಇ ಅಂತಂದರೆ AKAD ಸಂಬಂಧಪಟ್ಟಂಥ ಜಾತಿಗಳು. ಈಗ ಕರ್ನಾಟಕ ಸರ್ಕಾರ ಈ 5 ಪ್ರವರ್ಗಗಳನ್ನು ರದ್ದು ಮಾಡಿ ಗ್ರೂಪ್ ಎನ ಅನಾಮತ್ತು ಗ್ರೂಪ್ ಡಿನಲ್ಲಿ ವಿಲೀನ ಮಾಡಿದ್ದಾರೆ. ಗ್ರೂಪ್ ಇನಲ್ಲಿದ್ದನ್ನು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿನಲ್ಲಿ ಸಮಾನವಾಗಿ ಹಂಚಿಕೆ ಮಾಡಿದ್ದಾರೆ. ಈಗ ಗ್ರೂಪ್ ಎ ಅತ್ಯಂತ ಹಿಂದುಳಿದಿರುವಂಥದ್ದು. ಯಾಕೆ ಅತ್ಯಂತ ಹಿಂದುಳಿದಿದೆ? ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಉದಾಹರಣೆಗೆ ಒಂದೆರಡು ವಿಷಯಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೋದು. PUC ತೇರ್ಗಡೆ ಅಂತ ಅಂದ್ಬಿಟ್ಟು ಒಂದು ಕಾಲಮ್ ಬರುತ್ತೆ, ತಾವು ಅದನ್ನು ನೋಡಿ. PUC ತೇರ್ಗಡೆ ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿಗಳು 34,653. ಅಂದರೆ ಅವರನ್ನು ಗುಂಪು ಡಿನಲ್ಲಿ 2,58,419 ಜನ ಪದವಿ ತೇರ್ಗಡೆ ಆಗಿರೋದು ಗುಂಪು ಡಿನಲ್ಲಿ, ಗ್ರೂಪ್ ಡಿನಲ್ಲಿರೋರನ್ನ. ಸೊ ಬರೀ 34,000, ಇದು 2,50,000. ಅಂದರೆ ಗ್ರೂಪ್ ಎಗಿಂತ ಹೆಚ್ಚು ಕಡಿಮೆ 8 ಪಟ್ಟು ಹೆಚ್ಚು ಪದವೀಧರರನ್ನು ಹೊಂದಿರುವಂತಹ ಗ್ರೂಪ್ ಡಿಗೆ ಅಲೆಮಾರಿಗಳನ್ನು ಸೇರಿಸಲಾಗಿದೆ. ಅಂದರೆ ಅಷ್ಟು ಅಸಮಾನತೆ ಇದೆ ಗ್ರೂಪ್ ಎ ಮತ್ತು ಗ್ರೂಪ್ ಡಿ ನಡುವೆ. ಅವೆರಡನ್ನು ಸೇರಿಸಿ ಒಂದು ವರ್ಗ ಮಾಡಲಾಗಿದೆ. ಅದೇ ರೀತಿ ಪದವಿ ಪೂರ್ಣಗೊಳಿಸಿದವ್ರನ್ನ ನೋಡಿ. ಈ ಪದವಿ ಮತ್ತು ಶಿಕ್ಷಣ ಇವಿದ್ದರೆ ತಾನೇ ನೀವು ಸರ್ಕಾರಿ ಹುದ್ದೆಗಳನ್ನ ಅಪ್ಲೈ ಮಾಡೋಕ್ಕಾಗೋದು. ಪದವಿ ಪೂರ್ಣಗೊಳಿಸಿದವರು ಗ್ರೂಪ್ ಎನಲ್ಲಿ 19,085. ಅವ್ರನ್ನ ಗ್ರೂಪ್ ಡಿಗೆ ಏನು ಸೇರಿಸಿದ್ದಾರೆ, ಆ ಗ್ರೂಪ್ ಡಿನಲ್ಲಿ 1,43,597. ಅಂದರೆ ಹೆಚ್ಚು ಕಡಿಮೆ 11 ಪಟ್ಟು ಜಾಸ್ತಿ. ಅದೇ ರೀತಿ ಸ್ನಾತಕೋತ್ತರ ಪದವಿ ಪಡೆದವರು 9,275 ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿ ಜಾತಿಗಳು, 31,292 ಗ್ರೂಪ್ ಡಿನಲ್ಲಿ ವಿಲೀನ ಆಗಿರುವ ಗ್ರೂಪ್ ಡಿನಲ್ಲಿರುವ ಸ್ಪೃಶ್ಯ ಜಾತಿಗಳು ಪಡ್ಕೊಂಡಿರುವಂಥದ್ದು. ಅದೇ ರೀತಿ ಮೀಸಲಾತಿ ಕೋಟಾದಲ್ಲಿ ಶೈಕ್ಷಣಿಕ ಆ ವಿಷಯಕ್ಕೆ ಬರೋದಾದರೆ ಇಂಜಿನಿಯರಿಂಗ್ ಲೆಕ್ಕ ಹಿಡಿದ್ರೆ 4,874 ಜನ ದಲಿತ ಅಲೆಮಾರಿಗಳು, 34,732 ಗುಂಪು ಡಿ. ಅಂದರೆ 4,832 8.5 ಪಟ್ಟು ಜಾಸ್ತಿ. ಇದಲ್ದಿರ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಶಾಲೆ ಇತ್ಯಾದಿಗಳು ಅಲೆಮಾರಿಗಳಿಗೆ ಒಂದು ಕಡೆ ಠಿಕಾಣವೇ ಇರೋದಿಲ್ಲ, ಒಂದು ಅಡ್ರೆಸ್ ಇರೋದಿಲ್ಲ. ವಸತಿ ಶಾಲೆಯಲ್ಲಿ ಅವ್ರು ಸೇರಲಿಲ್ಲ ಅಂದರೆ ಅವ್ರ ಮಕ್ಕಳು ಕೂಡ ಇದೇ ಥರ ಅಲೆಮಾರಿ ಹಾಕ್ಕೊಂಡು ಬೇರೆ ಬೇರೆ ಬಣ್ಣ ವೇಷ ಹಾಕ್ಕೊಂಡು ಜಂಗಮರಾಗಿ, ಬುಡ್ಗ ಜಂಗಮರಾಗಿಯೋ, ಗೋಸಂಗಿಗಳಾಗಿಯೋ ಬೇರೆ ಬೇರೆ ರೀತಿ ಅತ್ಯಂತ ಅಪಮಾನಕಾರಿಯಾದಂಥ ಬದುಕನ್ನೇ ಬದುಕುವಂಥ ಪರಿಸ್ಥಿತಿ ಇರ್ತದೆ. ಈಗ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆದವರು ದಲಿತ ಅಲೆಮಾರಿಗಳಲ್ಲಿ ಇದುವರೆಗೆ ತನಕ ಬರೀ 2,633 ಜನ.
ಆದರೆ ಗ್ರೂಪ್ ಡಿನಲ್ಲಿ ಏನು ಸೇರಿಸಲಾಗಿದೆ 23,818 ಜನ. ನೀವು ಆ ಕಾಲಮ್ನ ನೋಡಿದ್ರೆ ಇತರ ಗುಂಪು ಬಿಗಿಂತಲೂ ಗುಂಪು ಸಿಗಿಂತಲೂ ಅತಿ ಹೆಚ್ಚು ವಸತಿ ಶಾಲೆಗಳಲ್ಲಿ ಸೀಟುಗಳನ್ನು ಪಡ್ಕೊಂಡವರು 23,818 ಜನ ಗ್ರೂಪ್ ಡಿಗೆ ಸೇರಿದಂಥವ್ರು. ಅದೇ ರೀತಿ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ಪಡೆದವರು ಗ್ರೂಪ್ ಎನಲ್ಲಿ ಬರೀ ಅಂದರೆ ದಲಿತ ಅಲೆಮಾರಿಗಳು 1,000ಕ್ಕಿಂತ ಕಡಿಮೆ, ಬರೀ 994. ಆದರೆ ಗ್ರೂಪ್ ಡಿ 7,856. ಅದೇ ರೀತಿ ಸರ್ಕಾರಿ ಹುದ್ದೆಗಳಿಗೆ ಬಂದರೆ ಗ್ರೂಪ್ ಎನಲ್ಲಿ ಬರೀ 4,490. ಆದರೆ ಯಾವ ಗುಂಪು ಗ್ರೂಪ್ ಡಿಗೆ ಏನು ಸೇರಿಸಿದ್ದಾರೆ ಅಲ್ಲಿ 36,697, ಅಂದರೆ 10 ಪಟ್ಟು ಜಾಸ್ತಿ. ಅಂದರೆ ಶೈಕ್ಷಣಿಕ, ಪ್ರಾತಿನಿಧ್ಯ, ಆರ್ಥಿಕ ಈ ಎಲ್ಲ ಮಾನದಂಡಗಳಿಂದ ನೋಡಿದ್ರೆ ಯಾವ ದಲಿತ ಅಲೆಮಾರಿ ಸಮುದಾಯ ಆ ಸಮುದಾಯದಲ್ಲಿ ಈ ಮಾನದಂಡಗಳಲ್ಲಿ 10 ಪಟ್ಟು ಮುಂದುವರೆದಿರುವ ಗ್ರೂಪ್ ಡಿನಲ್ಲಿ, ಈಗ ನಾನು 10 ಪಟ್ಟು ಅಂತ ಹೇಳ್ತಿರಬೇಕಾದ್ರೂ ಕೂಡ ಒಂದು ಎಚ್ಚರಿಕೆ ಇಟ್ಕೋಬೇಕು. ಇದೇ ಗ್ರೂಪ್ ಡಿಯನ್ನು ನೀವು ಸಮಾಜದಲ್ಲಿ ಬಲಿಷ್ಠರಾಗಿರುವ ಬ್ರಾಹ್ಮಣ, ಒಕ್ಕಲ, ಲಿಂಗಾಯತರಿಗೆ ಹೋಲಿಸ್ಬಿಟ್ರೆ ಗ್ರೂಪ್ ಡಿನೇ ಅತ್ಯಂತ ಹಿಂದುಳಿದಾಗುತ್ತೆ ಇಡೀ ಸಮಾಜಕ್ಕೆ ಹೋಲಿಸಿದ್ರೆ. ಪರಿಶಿಷ್ಟ ಸಮುದಾಯದ ಒಳಗಡೆ ಹೋಲಿಸಿದ್ರೆ ಗ್ರೂಪ್ ಡಿ ಮತ್ತು ಗ್ರೂಪ್ ಎ ನಡುವೆ ಈ ಪ್ರಮಾಣದ ಅಪಾರ ವ್ಯತ್ಯಾಸಗಳು ಕಾಣ್ತವೆ. ಈ ಥರ ಏನಾಗುತ್ತೆ, ಗ್ರೂಪು ಸಿಗೆ ಸೇರಿಸಿ ಅಲೆಮಾರಿಗಳು ಕೂಡ ಗ್ರೂಪ್ ಡಿನಲ್ಲಿ ಮುಂದುವರೆದಿರೋರ ಜೊತೆಗೇ ಸೇರಿ ಅವ್ರಿಗೆ 5% ಮೀಸಲಾತಿ ಕೊಟ್ಟಲಾಗಿದೆ. ಈ 5% ಮೀಸಲಾತಿಯ ಒಳಗಡೆನೇ ಇವರು ಮೀಸಲಾತಿ ತಗೊಳ್ಬೇಕು ಅಂತಾದಾಗ ಗ್ರೂಪ್ ಸಿನಲ್ಲಿ ಮೆರಿಟ್ ಇರುತ್ತೆ. ಆ 5%ಅಲ್ಲಿ ಯಾರಿಗೆ ಕೊಡಬೇಕು ಅಂತಾದಾಗ ಅದರಲ್ಲೊಂದು ಮೆರಿಟ್ ಕ್ವಶನ್ ಬರುತ್ತೆ. ಗ್ರೂಪ್ ಸಿ ಒಳಗಡೆ ಯಾರು ಹೆಚ್ಚು ಮಾರ್ಕ್ಸ್ ಪಡೆದಿದ್ದಾರೋ ಅವ್ರಿಗೆ ಸಿಗುತ್ತೆ. ಸಹಜವಾಗೇ ಐತಿಹಾಸಿಕ ಕಾರಣಗಳಿಗಾಗಿ ಈಗಾಗಲೇ ಮುಂದುವರೆದಿರುವಂತಹ ಗ್ರೂಪ್ ಡಿನಲ್ಲಿರುವ ಉಪಜಾತಿಗಳು ಅವಕಾಶಗಳನ್ನು ಪಡ್ಕೊಳ್ತಾರೆ. ಸಹಜವಾಗಿಯೇ ಹಿಂದುಳಿದವರಲ್ಲ, ಈ ವ್ಯವಸ್ಥೆ, ಬ್ರಾಹ್ಮಣೀಯ ವ್ಯವಸ್ಥೆ ಏನು ಹಿಂದುಳಿಸಲ್ಪಟ್ಟಂಥ ಜಾತಿಗಳು ಶಾಶ್ವತವಾಗಿ ಹಿಂದೆ ಉಳಿದುಬಿಡುವಂಥ ಪರಿಸ್ಥಿತಿ ಬರುತ್ತೆ. ಈಗಾಗಲೇ ಯಾವ ಪ್ರಮಾಣದಲ್ಲಿ ಇವರು ಹಿಂದುಳಿದಿದ್ದಾರೆ ಅಂತಂದರೆ, ಈ ಪರಿಶಿಷ್ಟರ 101 ಜಾತಿಗಳಲ್ಲಿ ಇದನ್ನು ಸ್ವಲ್ಪ ನಾವು ಗಮನ ಇಟ್ಟು ಕೇಳಬೇಕು. 25 ಜಾತಿಗಳಲ್ಲಿ ಈವರೆಗೂ ಒಬ್ಬರೂ ತಾಂತ್ರಿಕ ಪದವಿಯನ್ನು ಪಡೆದಿಲ್ಲ. ಇದೆಲ್ಲ ನಾಗಮೋಹನ್ ದಾಸ್ ವರದಿ ತನ್ನ ವೈಜ್ಞಾನಿಕವಾದಂಥ ಅಧ್ಯಯನ ಮಾಡಿ ಹೇಳ್ತಿರುವಂಥದ್ದು. 14 ಜಾತಿಗಳಲ್ಲಿ ಒಬ್ಬರೂ ಕೂಡ ಸ್ನಾತಕೋತ್ತರ ಪದವಿ ಪಡೆದಿಲ್ಲ. 14 ಜಾತಿಗಳಲ್ಲಿ ಒಬ್ಬರೂ ಡಾಕ್ಟ್ರ್ ಇಲ್ಲ. 54 ಜಾತಿಗಳಲ್ಲಿ ಒಬ್ಬರು PhD ಇಲ್ಲ. ಚಾಂಡಾಲ, ಗರೋಡಿ, ಸಿಂಧೋಳ್ಳು, ಚಿಂದೋಳ್ಳು ಅಂತ ಇತರ 12 ಉಪಜಾತಿಗಳಲ್ಲಿ ಇದುವರೆಗೂ ಒಬ್ಬರಿಗೊಂದು ಸರ್ಕಾರಿ ಉದ್ಯೋಗ ಸಿಕ್ಕಿಲ್ಲ. 27,917 ಅಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟರಿಗೆ ರಿಸರ್ವೇಷನ್ ಇದೆ ಹಂಗೆ ನೋಡೋದಾದರೆ. ಆದರೆ 41 ಜಾತಿಗಳಲ್ಲಿ ಇದುವರೆಗೂ ಕೂಡ ಒಬ್ಬರು ಗ್ರಾಮ ಪಂಚಾಯಿತಿ ಪ್ರತಿನಿಧಿಯಾಗಿಲ್ಲ. ಈ ಥರ ಹಲವಾರು ರಾಜಕೀಯ ಪ್ರಾತಿನಿಧ್ಯದ ವಿಷಯಗಳು ಬರ್ತವೆ. ಸೊ ಹೀಗಾಗಿ ಈ ಥರ ಪರಿಶಿಷ್ಟರು ಇಡೀ 101 ಜಾತಿಗಳೂ ಕೂಡ ಸಮಾಜದ ಬಲಾಢ್ಯ ಜಾತಿಗಳಿಂದ ಶೋಷಿಸಲ್ಪಟ್ಟವರೇ, ಹಿಂದುಳಿಸಲ್ಪಟ್ಟವರೇ. ಹೀಗಾಗಿ ಇನ್ಫ್ಯಾಕ್ಟ್ 17% ಕೂಡ ಕಡಿಮೆ. ಇನ್ಫ್ಯಾಕ್ಟ್ ವಿಷಯ ಏನಪ್ಪ ಅಂತಂದರೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ನಾವು ಹೇಳಿದಾಗ ಸ್ವಲ್ಪ ಅದು ಆದರ್ಶದ ಮಾತು. ಎಲ್ಲರೂ ಸಮಾನರಾಗಿದ್ದಾಗ ಸರ್ವರಿಗೂ ಸಮಪಾಲು. ಆದರೆ ಒಂದು ಸಮಾಜ ಏರುಪೇರಿಂದ ಕೂಡಿದ್ದಾಗ ಅತ್ಯಂತ ಮುಂದೆ ಇರೋರು, ಸೌಲಭ್ಯವನ್ನು ಪಡ್ಕೊಳ್ತಾನೆ ಬರ್ತಿರೋರು, ಅತ್ಯಂತ ಏನೂ ಪಾಲನ್ನು ಪಡೆದಿರೋರು, ಇವರಿಬ್ಬರಿಗೂ ಕೂಡ ಸಮಪಾಲು ಅಂತಂದರೆ ಅದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಆಗಲ್ಲ. ಸಾಮಾಜಿಕ ನ್ಯಾಯದ ಮಾನದಂಡ ಅತ್ಯಂತ ಶೋಷಿತರಿಗೆ ಆದ್ಯತೆಯ ಪಾಲು, ಮೊದಲ ಪಾಲು, ಹೆಚ್ಚಿನ ಪಾಲು. ಆಗೇನಾಗುತ್ತೆ, ಮುಂದಿನ ಭವಿಷ್ಯದಲ್ಲಿ ಒಂದಾನೊಂದು ಕಾಲದಲ್ಲಿ ಎಲ್ಲರೂ ಸಮಾನರಾಗಿ ಒಂದು ಪ್ಲೇನಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅತ್ಯಂತ ಹಿಂದುಳಿದವರಿಗೆ, ಅತ್ಯಂತ ಶೋಷಿಸಲ್ಪಟ್ಟವರಿಗೆ, ಸೌಲಭ್ಯವನ್ನೇ ಪಡೆದಿರೋರಿಗೆ ಆದ್ಯತೆಯಲ್ಲಿ ಮೊದಲ ಮತ್ತು ಹೆಚ್ಚಿನ ಪಾಲನ್ನು ಕೊಡುವುದು ಸಾಮಾಜಿಕ ನ್ಯಾಯ. ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ನೀವು ಪ್ರವರ್ಗಗಳನ್ನು ಮಾಡಿದಾಗ ಆ ರೀತಿ ಪ್ರವರ್ಗಗಳ ಒಳಗಡೆ ಅತಿ ಹಿಂದುಳಿದವರೆಲ್ಲರೂ ಒಂದು ಗುಂಪಾಗಬೇಕು. ಮುಂದುವರೆದವರು ಹಿಂದುಳಿದವರು ಸೇರಿ ಒಂದು ಗುಂಪು ಆಗಬಾರ್ದು. ಅದು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಉಲ್ಲಂಘನೆ ಆಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿ ಜಾತಿಗಳು ಪರಿಶಿಷ್ಟರ 101 ಸಮುದಾಯದ ಒಳಗಡೆ ಹೋಲಿಸಿದಲ್ಲಿ ಸಾಪೇಕ್ಷವಾಗಿ ಉಳಿದವರಿಗಿಂತ ಉಳಿದವ್ರಿಗೋಸ್ಕರ ಅತ್ಯಂತ ಮುಂದುವರೆದಿರುವ ಗ್ರೂಪ್ ಡಿ ಜೊತೆ ಏನು ವಿಲೀನ ಮಾಡಲಾಗಿದೆ, ಇದು ಶಾಶ್ವತವಾಗಿ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡ್ದಂಗೆ ಆಗುತ್ತೆ. ಇದು ಸಾಮಾಜಿಕ ನ್ಯಾಯದ ಯಾವ ತತ್ವವನ್ನು ಅನುಸರಿಸ್ದಂಗಾಗಲ್ಲ. ಇಲ್ಲಿ ನಿಜಕ್ಕೂ ನಡೆದಿರುವಂಥದ್ದು ಏನಾಗಿರ್ಬೋದು,
ಹೆಚ್ಚಿನ ಪಾಲು ಬೇಕು ಅಂತಂದ್ಬಿಟ್ಟು ಗಟ್ಟಿಸಿ ಕೇಳಬಲ್ಲಂತಹ ಸಮುದಾಯಗಳು ತಮ್ಮ ಪಾಲನ್ನು ಪಡ್ಕೊಂಡಿದ್ದಾವೆ. ಧ್ವನಿಯೇ ಇಲ್ದಿರೋ ಸಮುದಾಯಗಳು ಬೀದಿಗೆ ಬಿದ್ದಿದ್ದಾವೆ. ಅವ್ರ ಸಂಖ್ಯೆನೂ ಕೂಡ ಕಡಿಮೆ, 4-5 ಲಕ್ಷಕ್ಕಿಂತ ಜಾಸ್ತಿ ಇಲ್ಲ. ಯಾವುದೇ ಚುನಾವಣೆಗಳಲ್ಲಿ ಇವರು ಮತಗಳಿಂದ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲೂ ಕೂಡ ಗೆಲ್ಲಬಹುದಾದಂಥ ಸಾಧ್ಯತೆ ಇರೋದಿಲ್ಲ. ಹಾಗಾದರೆ ಅವರನ್ನು ಆ ರೀತಿ ಅಲಕ್ಷ್ಯ ಮಾಡುವಂಥದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುತ್ತಾ? ಯಾವ ತಾಂತ್ರಿಕ ಕಾರಣ ಬೇಕಾಗಿತ್ತು? ಮುಖ್ಯಮಂತ್ರಿಗಳು ಮೊನ್ನೆ ಸದನದಲ್ಲಿ ಹೇಳಿದ್ದಾರೆ, ತಾಂತ್ರಿಕ ಕಾರಣಗಳಿಗಾಗಿ ಅಲೆಮಾರಿ ಸಮುದಾಯವನ್ನು ಅತ್ಯಂತ ಮುಂದುವರೆದಂಥ ಸಮುದಾಯದೊಳಗಡೆ ಸೇರಿಸಿದ್ವಿ ಅಂತಂದರೆ ಇದರಲ್ಲಿ ತಾಂತ್ರಿಕತೆಯ ಪ್ರಶ್ನೆ ಅಲ್ಲ ಬೇಕಾಗಿರೋದು. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಅತ್ಯಂತ ಹಿಂದುಳಿದವರು ಏಕರೂಪವಾಗಿರಬೇಕು. ಅತ್ಯಂತ ಮುಂದುವರೆದ ಗ್ರೂಪ್ ಡಿನವರು, ಅತ್ಯಂತ ಹಿಂದುಳಿದಿರುವಂಥ ಗ್ರೂಪ್ ಎನವರು ಒಂದೇ ಗ್ರೂಪ್ ಸಿ ಅಂತ ಆಗಿಬಿಟ್ರೆ ಅದು ಅಸಮಾನರನ್ನು ಸಮಾನರನ್ನಾಗಿ ಕಾಣುವಂತಹ ಪ್ರಮಾದವನ್ನು ಸುಪ್ರೀಂ ಕೋರ್ಟ್ನ ಆದೇಶದ ಉಲ್ಲಂಘನೆಯೂ ಕೂಡ ಆಗುತ್ತೆ. ಹೀಗಾಗಿ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದಿರುವಂಥ ಒಂದು ಒಳ ಮೀಸಲಾತಿಯ ಹೋರಾಟ ಒಂದು ದಡ ಮುಟ್ಟಿದೆ. ಸಣ್ಣ ಪುಟ್ಟ ಏರುಪೇರುಗಳಿದ್ದರೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ಸ್ಟೇಟ್ಮೆಂಟಲ್ಲಿ ಹೇಳಿದಂತೆ 2026ಕ್ಕೆ ಏನು ಜನಗಣತಿ ನಡೆಯುತ್ತೆ, ಆ ಜನಗಣತಿನಲ್ಲಿ ಬರುವಂತಹ ಅಂಕಿಅಂಶಗಳನ್ನ ಆಧರಿಸಿ ಇದನ್ನು ಕೂಡ ಮತ್ತೆ ನೀವು ಪರಿಶೀಲನೆ ಮಾಡ್ಬೋದು. ಆ ಪರಿಶೀಲನೆ ಏನು ಮಾಡ್ಬೋದು, ಯಾರೋ ಪ್ರಮಾಣ ಎಷ್ಟು ಅನ್ನೋ ಕಡೆಗಾಗುತ್ತೆ. ಆದರೆ ವರ್ಗೀಕರಣ ಏನು ಮಾಡಲಾಗ್ಬಿಟ್ಟಿದೆ, ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ. ಆ ವರ್ಗೀಕರಣದಲ್ಲಿ ಅಲೆಮಾರಿಗಳಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಗುರುತು ಸಿಗಲಿಲ್ಲ ಅಂತಂದರೆ ಅವರನ್ನು ಮಾದಿಗರ ಜೊತೆ ಸೇರಿಸಿದ್ರು ಕೂಡ ಅನುಕೂಲ ಆಗೋದಿಲ್ಲ, ಹೊಲೆಯರ ಜೊತೆಗೆ ಸೇರಿಸಿದ್ರು ಅನುಕೂಲ ಆಗಲ್ಲ, ಸ್ಪೃಶ್ಯ ಜಾತಿಗಳ ಜೊತೆ ಸೇರಿಸಿದ್ರಂತೂ ಅನುಕೂಲ ಆಗದೇ ಇಲ್ಲ. ಪ್ರತ್ಯೇಕವಾಗಿ ಮತ್ತು ಸ್ವಲ್ಪ ಹೆಚ್ಚಾಗಿ ಹೋಲಿಕೆಯಲ್ಲಿ ಹೆಚ್ಚು ಪಡೆದಿರೋಂಥವರು, ಹೋಲಿಕೆಯಲ್ಲಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸಮಾಜದ ಬಲಾಢ್ಯ ಜಾತಿಗಳಿಗೆ ಹೋಲಿಸಿದ್ರೆ ಏನೂ ಅಲ್ಲ. ಹಂಗೆ ನೋಡೋದಾದರೆ EWS ಮೇಲ್ಜಾತಿಯ ಮಧ್ಯಮ ವರ್ಗಕ್ಕೆ ಏನು 10% ಮೀಸಲಾತಿಯನ್ನು ಕೊಡಲಾಗಿದೆ, ಅದು ಸಂವಿಧಾನ ಬಾಹಿರವಾದದ್ದು. ಹಂಗೆ ನೋಡೋದಾದರೆ ಶೈಕ್ಷಣಿಕ ಸಾಮಾಜಿಕ ಹಿಂದುಳಿದಿರುವಿಕೆಯೇ ಏಕೈಕ ಮಾನದಂಡ ಆಗಬೇಕಾಗಿತ್ತು ಮೀಸಲಾತಿಗೆ. ಆದರೆ ಮೇಲ್ಜಾತಿಯವರನ್ನು ಓಲೈಸುವುದಕ್ಕಾಗಿ ಸಂವಿಧಾನ ಬಾಹಿರವಾಗಿ ಹೋಗ್ಬಿಟ್ಟೇನು 10% ಮೀಸಲಾತಿಯನ್ನು ಕೊಡಲಾಗಿದೆ. ಅದು ಸಂವಿಧಾನ ಬಾಹಿರವಾದದ್ದು. ಕನಿಷ್ಠ ಅದಕ್ಕಾದರೂ ಒಂದು ಕಡಿತವನ್ನು ಹಾಕಿ ಅತ್ಯಂತ ಹಿಂದುಳಿದವರಿಗೆ ಆದ್ಯತೆ ಮೇರೆಗೆ ಅವ್ರ ಜನಸಂಖ್ಯೆ ಎಷ್ಟೇ ಇದ್ದರೂ ಕೂಡ ಅವರನ್ನು ಸಾಧ್ಯವಾದಷ್ಟು ಸೌಲಭ್ಯಗಳನ್ನು ಕೊಡುವ ಕಾರಣಕ್ಕಾಗಿ ಹೆಚ್ಚಿಗೆ ಮೀಸಲಾತಿಯನ್ನು ಈ 101 ಜಾತಿಗಳಲ್ಲಿ ಕಿತ್ತುಕೊಡುವುದಕ್ಕೆ ಕಷ್ಟ ಆದರೆ ಸಂವಿಧಾನವನ್ನಾದರೂ ತಿದ್ದುಪಡಿ ಮಾಡಿ ಅತ್ಯಂತ ಹಿಂದುಳಿದವರಿಗೆ ಕೊಡಬೇಕು. ಅದರಲ್ಲೂ ಕೂಡ ಮೇಲ್ಜಾತಿ ಮಧ್ಯಮ ವರ್ಗವರು ಮೀಸಲಾತಿಗೆ ಯಾವತ್ತೂ ಕೂಡ ಅರ್ಹರಲ್ಲ. ಆ ಭಾಗದಿಂದಾದರೂ ಕೂಡ ಸಂವಿಧಾನಿಕವಾಗಿ ಕೊಡುವುದಕ್ಕೆ ಸಾಧ್ಯವ ಅನ್ನೋದನ್ನು ಆಲೋಚನೆ ಮಾಡಬೇಕು. ಯಾಕಂದರೆ ಒಂದು ಅರ್ಥ ಮಾಡಿಕೊಳ್ಳಬಹುದಾದಂಥ ಒಂದು ಆತಂಕ ಇದೆ ಉಳಿದವರಲ್ಲೂ ಕೂಡ. ಏನಿವತ್ತು 6% ಮೀಸಲಾತಿ ಮಾದಿಗ ಸಂಬಂಧಿತ ಜಾತಿಗಳಿಗೆ, 6% ಹೊಲೆಯ ಸಂಬಂಧಿತ ಜಾತಿಗಳಿಗೆ ಇಷ್ಟೆಲ್ಲ ಇದ್ದರೂ ಕೂಡ ಹೋಲಿಕೆಯಲ್ಲಿ ನೀವು ನೋಡಿದ್ರೆ 1,05,00,000 ಇರುವ ಪರಿಶಿಷ್ಟರಿಗೆ ಬರೀ 1,45,000 ಉದ್ಯೋಗಿಗಳಷ್ಟೇ ಇರೋದು. ಸಮಾಜದ ಶೋಷಿತ ಜಾತಿಗಳಿಗೆ ಹೋಲಿಸಿದ್ರೆ ಈ ಹೋಲಿಕೆಯಲ್ಲಿ ಎಲ್ಲೂ ಇಲ್ಲ ಇವರು ಯಾರೂ ಕೂಡ. ಹೀಗಾಗಿ ಕೊಟ್ಟಿರೋದೇ ಕಡಿಮೆ, ಅದನ್ನು ಅಷ್ಟಾದರೂ ಉಳಿಸ್ಕೋಬೇಕಲ್ಲ ಅನ್ನುವಂತಹ ಸಹಜವಾದಂಥ ಆತಂಕ ಮಾದಿಗ ಸಮುದಾಯಗಳಲ್ಲೂ ಹೊಲೆಯ ಸಮುದಾಯಗಳಲ್ಲೂ ಇದ್ದರೆ ಅದನ್ನು ಹೆಚ್ಚಿಗೆ ದೂಷಣೆ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಇರೋದೇ ಕಡಿಮೆ, ಅದನ್ನು ಹೆಂಗಪ್ಪ ಕೊಡೋದು? ಅದನ್ನು ಕೊಡೋಕ್ಕೆ ಬಂದರೆ, ಉದಾಹರಣೆಗೆ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದಷ್ಟು ಜನ ಪ್ರಜ್ಞಾವಂತರು, ಈ ಹಿಂದೆ ಒಳ ಮೀಸಲಾತಿಗೆ ಹೋರಾಟ ಮಾಡ್ಕೊಂಡ್ಬಂದಂಥ ಮಾದಿಗ ಸಮುದಾಯದವರು ಹಾಗೂ ನೆನ್ನೆಯಿಂದ ಹೊಲೆಯ ಸಂಬಂಧಿತ ಜಾತಿಗಳು, ಬೇರೆ ಬೇರೆ ಸ್ಪೃಶ್ಯ ಜಾತಿಗಳಿಗೆ ಸಂಬಂಧಪಟ್ಟವರು, ಪ್ರಜ್ಞಾವಂತರು ಎಲ್ಲರೂ ಸೇರಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟಕ್ಕೆ ಕೂತಿದ್ದಾರೆ ಫ್ರೀಡಮ್ ಪಾರ್ಕಲ್ಲಿ. ಇದೊಂದು ಉತ್ತಮವಾದಂಥ ಬೆಳವಣಿಗೆ. ಇರೋದನ್ನೇ ಅತ್ಯಂತ ಅನ್ಯಾಯ ಆದವ್ರಿಗೆ ಒಂದು ನಾವೇ ಮುಂದಾಗಿ ಕೊಡಬೇಕು ಅನ್ನೋದು ಅತ್ಯಂತ ಉತ್ತಮವಾದಂಥ ಬೆಳವಣಿಗೆ. ಆದರೆ ಆ ಸಮುದಾಯಗಳಲ್ಲಿ ಈ ಆತಂಕ ಏನಿರುತ್ತೆ, ಇದು ಇರೋದನ್ನು ಕೂಡ ಈಗ 5.5% ನಮ್ಮ ಹತ್ರ ಕೊಟ್ಬಿಡಿ, 1% ನೀವು ಬಿಟ್ಕೊಡಿ ಅಂತ ಕೇಳಬಹುದು. ಆದರೆ ಅಷ್ಟು ಕಡಿಮೆ ಆಗೋದ್ರೆ ಹೆಂಗಪ್ಪ, ಇರೋದೇ ಕಡಿಮೆ ಅಲ್ವಾ ಅನ್ನೋಂಥ ಒಂದು ಅಭಾವದ ಆತಂಕ ಏನಿದೆ, ಆ ಅಭಾವದ ಆತಂಕದ ಒಂದು ಮನಸ್ಥಿತಿ ಇರುತ್ತೆ. ಆ ಅಭಾವದ ಆತಂಕದ ಮನಸ್ಥಿತಿಯನ್ನು ನಿವಾರಣೆ ಮಾಡಬೇಕಂತಂದರೆ ಒಟ್ಟಾರೆ ಪಾಲನ್ನು ಹೆಚ್ಚು ಮಾಡಬೇಕು. ಪಾಲು ಹೆಚ್ಚಾದಾಗ ಏನಾಗುತ್ತೆ, ಈ ಆತಂಕಗಳ ನಿವಾರಣೆಯಾಗಿ ಸಹಜವಾಗಿ ಆತಂಕ ಕಳೆದಾಗ ಎಲ್ಲ ಸಮುದಾಯದಲ್ಲಿರುವಂತಹ ನ್ಯಾಯಪ್ರಜ್ಞೆ ಹೊರಗಡೆ ಬರುತ್ತೆ.
ಪಾಲು ಕಡಿಮೆ ಆಗ್ತಾ ಮಾಡ್ತಾ ಸಹಜವಾಗಿಯೇ ಖಾಸಗೀಕರಣದಿಂದ ಬೇರೆ ಬೇರೆ ಸರ್ಕಾರದ ಕಾರ್ಪೊರೇಟ್ ಪರ ನೀತಿಗಳಿಂದ ಪರಿಶಿಷ್ಟರಿಗೆ ಸಿಗಬೇಕಾಗಿರುವಂಥ ಪಾಲೇ ಕಡಿಮೆ ಆಗ್ತಾ ಇದೆ. ಇದನ್ನು ಹೊಡೆದು ತಿಂತಿರೋರು ಯಾರಪ್ಪ ಅಂತಂದರೆ ಮೇಲ್ವರ್ಗದ ಹಾಗೂ ಶೋಷಕ ಜಾತಿಗಳ ಹಿನ್ನೆಲೆಯಿಂದ ಬಂದಿರುವಂತಹ ಮತ್ತು ಬಂಡವಾಳಶಾಹಿ ಆರ್ಥಿಕ ನೀತಿಗಳು. ಈಗ 50% ಮೇಲ್ಮಿತಿ ಅಂತ ಒಂದು ಹಾಕಿದ್ದಾರೆ. ಏನರ್ಥ ಅದಕ್ಕೆ 50% ಮೀಸಲಾತಿ? ಉದಾಹರಣೆಗೆ ಇವತ್ತೇನು 17% ಮೀಸಲಾತಿಯನ್ನು ಪರಿಶಿಷ್ಟರು ಪಡ್ಕೊಳ್ತಾ ಇದ್ದಾರೆ, ಪರಿಶಿಷ್ಟ ವರ್ಗದವರು, ಅದು ಇನ್ನೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಒಪ್ಪಿಗೆಯಾಗಿ ಕನಿಷ್ಠ ಪಕ್ಷ ಶೆಡ್ಯೂಲ್ 9ಕ್ಕೆ ಸೇರಬೇಕು. ಯಾಕಂದರೆ ಸರ್ಕಾರಗಳು ಏನು ಮಾಡ್ಕೊಂಬಂದಿದೆ, ಕೋರ್ಟ್ಗಳು ಏನು ಮಾಡ್ಕೊಂಬಂದಿದ್ದಾವೆ, ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ OBC ಈ 3 ಜಾತಿಗಳಿಗೆ ಕೊಡುವ ಮೀಸಲಾತಿಯ ಪ್ರಮಾಣ 50% ದಾಟಬಾರ್ದು ಅಂತ ಒಂದು ನೀತಿ ಮಾಡಿಬಿಟ್ಟಿದ್ದಾರೆ. ಹೀಗಾಗೇ 95ರ ನಂತರ ವಿಶೇಷವಾಗಿ OBC ಜಾತಿಗಳು ಮೀಸಲಾತಿ ಜಾಸ್ತಿ ಬೇಕು ಅಂತ ಕೇಳಿ OBC ಮೀಸಲಾತಿಗಳನ್ನ ಜಾಸ್ತಿ ಮಾಡಿದಾಗ ಅದು 50% ಮೇಲ್ಮಿತಿ ದಾಟಿದಾಗೆಲ್ಲ ಸುಪ್ರೀಂ ಕೋರ್ಟು OBCಗಳ ಮೀಸಲಾತಿಯನ್ನು 50%ಕ್ಕಿಂತ ಕಡಿಮೆ ಮಾಡಬೇಕು ಅಂತ ಅದನ್ನು ಕಡಿತ ಮಾಡ್ತಾ ಬರ್ತಿದೆ. ಈಗ ಕರ್ನಾಟಕದಲ್ಲಿ ನಾಗಮೋಹನ್ ದಾಸ್ ಆಯೋಗವೇ 2022ರಲ್ಲಿ 15% ಮೀಸಲಾತಿಯನ್ನು ಪರಿಶಿಷ್ಟ ವರ್ಗಗಳಿಗೆ ಮತ್ತು 3% ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಕೊಡ್ತಿದ್ರು. ಅದು ಈ ಹಿಂದಿನ ಜನಸಂಖ್ಯೆಗಳನ್ನು ಹೋಲಿಸಿ ನೋಡಿದಾಗ. ಆದರೆ 2011ರ ನಂತರ ಜನಸಂಖ್ಯೆಯ ಏರಿಕೆಯ ಪ್ರಮಾಣವನ್ನು ನೀವು ನೋಡಿದ್ರೆ ಒಟ್ಟಾರೆ ಪರಿಶಿಷ್ಟ ಜಾತಿಗಳ ಒಟ್ಟಾರೆ ಜನಸಂಖ್ಯೆ 15% ಇದ್ದಿದ್ದು 18% ಆಗಿದೆ, ಹಾಗೂ ಪರಿಶಿಷ್ಟ ಪಂಗಡದ್ದು 3% ಇದ್ದಿದ್ದು 7% ಆಗಿದೆ. ಆದ್ದರಿಂದ ಅದಕ್ಕೆ ಅನುಕ್ರಮವಾಗಿ ಪರಿಶಿಷ್ಟರ ಮೀಸಲಾತಿಯನ್ನು 17%ಕ್ಕೆ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು 7%ಕ್ಕೆ ಏರಿಸಬೇಕು ಅಂತ ಶಿಫಾರಸು ಮಾಡಿದ್ರು. ಅದು ಹೆಚ್ಚು ಕಮ್ಮಿ ಜಾರಿಯಾಗ್ತಾ ಬರ್ತಿದೆ. ಅದನ್ನು KITಯ ಟ್ರಿಬ್ಯುನಲಲ್ಲಿ ಒಬ್ಬರು ಪ್ರಶ್ನಿಸಿದ್ರು. ಆ ಪರ್ಟಿಕ್ಯುಲರ್ ಇಲಾಖೆಗೆ ಸಂಬಂಧಪಟ್ಟಂತೆ ಅದು ರದ್ದಾಗಿ ಮತ್ತೆ 15% ಆಗಿದೆ. ಆದರೆ OBCಗಳಿಗೆ ಇರದಂಥ ಒಂದು ಸಾಂವಿಧಾನಿಕವಾದಂಥ ಒಂದು ಪ್ರೊಟೆಕ್ಷನ್ ಪರಿಶಿಷ್ಟರ ಮೀಸಲಾತಿಗಿದೆ. ಅದೇನು ಹೇಳುತ್ತಪ್ಪ ಅಂದರೆ ಪರಿಶಿಷ್ಟರ ಮೀಸಲಾತಿ ಪರಿಶಿಷ್ಟರ ಜನಸಂಖ್ಯೆಗೆ ಅನುಗುಣವಾಗಿರಬೇಕು ಅಂತ ಹೇಳುತ್ತೆ. ಹೀಗಾಗಿ ಸಂವಿಧಾನದಲ್ಲೇ ಅದನ್ನು ಮತ್ತು ಸುಪ್ರೀಂ ಕೋರ್ಟ್ಗಳು ಅದನ್ನು ನಿರ್ದಿಷ್ಟವಾಗಿ ಹೇಳಿರೋದ್ರಿಂದ 50% ಮೇಲ್ಮಿತಿ ಇದಕ್ಕೆ ಅನ್ವಯಿಸಬಾರದು. ಆದರೆ ಅದು ಅನ್ವಯಿಸಬಾರ್ದು ಅನ್ನೋವಂಥದ್ದು ಸುಪ್ರೀಂ ಕೋರ್ಟಲ್ಲಿ 7ಕ್ಕೂ ಹೆಚ್ಚು ಜನರ ಬೆಂಚಿನವರೇ ತೀರ್ಮಾನ ಮಾಡಬೇಕು. ಯಾರು ಬೇಕಾದರೂ ಹೈಕೋರ್ಟ್ಗಳು ಅದನ್ನು ರದ್ದು ಮಾಡ್ಬೋದು. ಸೊ ಹೀಗಾಗಿ 50% ಮೇಲ್ಮಿತಿಯ ತೂಗು ಕತ್ತಿ ಈಗಲೂ ನಮ್ಮ ಮೇಲಿದೆ. ಕೊಡೋದೇ ಕಡಿಮೆ, ಅದರಲ್ಲೊಂದು ಮೇಲ್ಮಿತಿ ಇಟ್ಟಿದ್ದಾರೆ. ಹಾಗೆಯೇ ಇವತ್ತು 17% ಮೀಸಲಾತಿ ಇದ್ದರೆ ಒಟ್ಟಾರೆ ಸರ್ಕಾರದಲ್ಲಿರೋದು 11 ಲಕ್ಷ ಉದ್ಯೋಗಗಳು. ಆದರೆ ಭರ್ತಿಯಾಗಿರೋದು ಬರೀ 7 ಲಕ್ಷ ಉದ್ಯೋಗ. ಇದ್ರ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ವಿ. 4 ಲಕ್ಷ ಉದ್ಯೋಗಗಳು ಬ್ಯಾಕ್ಲಾಗ್ ಯಾಕಾಗಿದ್ದಾವೆ ಅಂತಂದರೆ ಎಲ್ಲ ಪರ್ಮನೆಂಟ್ ಉದ್ಯೋಗಗಳನ್ನು ರದ್ದು ಮಾಡಿ ಕಾಂಟ್ರಾಕ್ಟ್ ಮಾಡಿಬಿಡಬೇಕು, ಖಾಸಗಿನವ್ರಿಗೆ ಗುತ್ತಿಗೆ ಕೊಡಬೇಕು ಅಂತ ನಿಯಮಗಳು ಬರ್ತಿದ್ದಾವೆ. ಇವೆಲ್ಲವೂ ಏನು ಸರ್ಕಾರದ ಹಣ ಉಳಿಸಿ ಅದಾನಿ ಅಂಬಾನಿಗಳಿಗೆ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳನ್ನ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ತರ್ತಿರೋಂಥ ಆಡಳಿತಾತ್ಮಕ ಸುಧಾರಣಾ ನೀತಿಗಳು, ನವ ಉದಾರವಾದಿ ನೀತಿಗಳು. ಸೊ ಇವೆಲ್ಲವೂ ಕೂಡ ನಮ್ಮ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದೆ, ಪಾಲಿನ ಪ್ರಮಾಣವನ್ನು. ಈ ಪಾಲಿನ ಪ್ರಮಾಣ ಕಡಿಮೆ ಆದಷ್ಟು ಪಾಲಿಗೆ ಹಕ್ಕುದಾರರು ಜಾಸ್ತಿ ಆದಾಗ ನಮ್ಮ ಮಿತ್ರರನ್ನೇ ನಮ್ಮ ಶತ್ರುಗಳನ್ನಾಗಿ ಕಂಡುಬಿಡುವಂಥ ಒಂದು ದುಸ್ಥಿತಿಗೆ ಈಗಾಗಲೇ ನೊಂದವರನ್ನು ದುಡುತ್ತೆ. ಇದನ್ನು ಸಹಾನುಭೂತಿಯಿಂದನೇ ನೋಡಬೇಕಾಗುತ್ತೆ. ಯಾಕಂತಂದರೆ ಕೊಟ್ಟಿರೋದೇ ಕಡಿಮೆ, ಅದರಲ್ಲಿ ಮತ್ತೆ ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳಿದಾಗ ಹೆಂಗಪ್ಪ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದರ ನಡುವೆನೂ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಇಲ್ಲ ಅಲೆಮಾರಿಗಳಿಗಾಗಿರೋ ಅನ್ಯಾಯದ ವಿರುದ್ಧ ಎಲ್ಲರೂ ಧ್ವನಿ ಎತ್ತಬೇಕು ಅಂತೇಳಿ ಹೆಚ್ಚು ಕಡಿಮೆ ಈಗ ಎಲ್ಲ ಸಮುದಾಯಗಳು ಒಟ್ಟಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಆದರೆ ವಿಷಯ ಏನಪ್ಪ ಅಂತಂದರೆ ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರ ಹೆಂಗಿದಕ್ಕೆ ಸೇರ್ಸಕ್ಕೆ ಸಾಧ್ಯ ಆಗುತ್ತೆ ಗ್ರೂಪ್ ಡಿಗೆ? ಇದು ಕೋರ್ಟಲ್ಲೂ ಕೂಡ ನಿಲ್ಲೋದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಮಾಡಿರೋ ಮಾರ್ಗದರ್ಶನವೇ ಅಸಮಾನ ಜಾತಿಗಳನ್ನು ಸಮಾನರೆಂದು ಪರಿಗಣಿಸಬಾರದು. ಒಳ ಮೀಸಲಿತಿಗೆ ನೀವು ಪ್ರತ್ಯೇಕ ವರ್ಗ ಅಂತ ಮಾಡಿದಾಗ ಪ್ರತ್ಯೇಕ ವರ್ಗದಲ್ಲಿರುವ ಉಪಜಾತಿಗಳ ನಡುವೆ ಏಕರೂಪತೆ ಇರಬೇಕು. ಹಿಂದುಳಿದಿರುವಿಕೆನಲ್ಲಿ ಪ್ರಾತಿನಿಧ್ಯದಲ್ಲಿ ಏಕರೂಪತೆ ಇಲ್ಲ ಅಂತಂದರೆ ಅದು ಅಸಿಂಧು ಆಗುತ್ತೆ. ಯಾವ ತಾಂತ್ರಿಕ ಕಾರಣವೂ ಕೂಡ ಸಿದ್ದರಾಮಯ್ಯನವರು ಹೇಳೋ ಥರ ಯಾವ ತಾಂತ್ರಿಕ ಕಾರಣವೂ ಇದಕ್ಕೆ ಸಮರ್ಥನೆಯಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಸಾಮಾಜಿಕ ನ್ಯಾಯವೂ ಅಲ್ಲ, ಸಂವಿಧಾನ ಬದ್ಧತೆಯೂ ಅಲ್ಲ, ಸುಪ್ರೀಂ ಕೋರ್ಟ್ ಆದೇಶದ ಪಾಲನೆಯೂ ಅಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ಸರ್ಕಾರ ಕೂಡಲೇ ಅಲೆಮಾರಿಗಳಿಗೆ ಆಗಿರೋ ಅನ್ಯಾಯವನ್ನು ಸಾಂವಿಧಾನಿಕವಾಗಿ ಬಗೆಹರಿಸಲೇಬೇಕು. ಖಂಡಿತವಾಗಿ ಅವರನ್ನು ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿಗಳನ್ನು ಅವರಲ್ಲೇ ಅತ್ಯಂತ ಮುಂದುವರೆದಂಥ ಗ್ರೂಪ್ ಡಿನಲ್ಲಿ ಖಂಡಿತ ವರ್ಗೀಕರಣ ಮಾಡಬಾರದು. ಇದನ್ನು
ರಾಜ್ಯಪತ್ರ ಹೊರಡಿಸುವುದಕ್ಕೆ ಮುಂಚೆ ಈ ತಿದ್ದುಪಡಿಗಳನ್ನು ತಂದು ಅಲೆಮಾರಿಗಳನ್ನು ಬದುಕಿಸುವ ಮತ್ತೆ ಅವರನ್ನು ಭಿಕ್ಷಾಟನೆಗೆ ಇನ್ನಷ್ಟು 78 ವರ್ಷದ ನಂತರವೂ ಕೂಡ ಇನ್ನೂ ಕೂಡ ಅತ್ಯಂತ ಆ ಕಾಲ ಇನ್ನೂ ಅವ್ರ ಮಕ್ಕಳುಗಳು ಅದನ್ನೇ ಭಿಕ್ಷಾಟನೆ ಮಾಡಬೇಕಾ? ಇನ್ನೂ ಅದೇ ವೇಷ ಬಳಸ್ಕೊಂಡು ಬೀದಿ ಬೀದಿ ತಿರುಗಬೇಕಾ? ಸಂವಿಧಾನ ಎಲ್ಲರಿಗೂ ಸಮಾನವಾದಂಥ ಹಕ್ಕು ಕೊಡ್ತು, ಸರ್ವರಿಗೂ ಸಮಪಾಲು ಕೊಡ್ತು ಅಂತಂದರೆ ಎಲ್ಲ ಅವ್ರ ಪಾಲೇ ಇಲ್ವಲ್ಲ. ಸಾಮಾಜಿಕ ನ್ಯಾಯ ಇದಲ್ದಿರ ಇನ್ಯಾವುದಿದೆ ಸಾಮಾಜಿಕ ನ್ಯಾಯ? ಅತ್ಯಂತ ಶೋಷಿತರಿಗೆ ಪ್ರಪ್ರಥಮ ಆದ್ಯತೆ ಮತ್ತು ಹೆಚ್ಚಿನ ಪಾಲು, ಇದನ್ನು ನಾವು ಒಪ್ಪಿಕೊಂಡಾಗ ಮಾತ್ರ ನಾವು ಮನುಷ್ಯರಾಗ್ತೀವಿ, ನಾವೊಂದು ದೇಶ ಆಗ್ತೀವಿ, ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸ್ತೀವಿ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ 2026 ಜನಗಣತಿಯ ನಂತರ ತಿದ್ದುಪಡಿಗಳಿಗೆ ಸ್ಕೋಪ್ ಇದೆ ಅಂತ ಹೇಳ್ತಾರೆ. ಅದು ಪ್ರಮಾಣವಾರು ಆಗ್ಬೋದು. ಹಾಗೂ ಅದರ ಜೊತೆಗೆ ಪರಿಶಿಷ್ಟ ಜಾತಿಗಳ ಒಂದು ಶಾಶ್ವತ ಆಯೋಗವನ್ನು ಕೂಡ ಸರ್ಕಾರ ನೇಮಕ ಮಾಡುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದ್ರ ಬಗ್ಗೆನೂ ಕೂಡ ಒಂದು ಪ್ರಶ್ನೆ ಬರುತ್ತೆ. ಈಗ ಹಿಂದುಳಿದ ಜಾತಿಗಳು, ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್, OBCಗಳಿಗೆ ಸಂಬಂಧಪಟ್ಟಂತೆ ಇಂದಿರಾ ಸಹಾನಿ ಪ್ರಕರಣದಲ್ಲಿ ತೀರ್ಪು ಬಂದಾದ ಮೇಲೆ ಎಲ್ಲ ರಾಜ್ಯಗಳು ಕೂಡ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವನ್ನು ಒಂದು ಸ್ಥಾಪನೆ ಮಾಡಿದ್ದಾವೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಕರ್ತವ್ಯ ಏನು? ಪ್ರತಿ 10 ವರ್ಷಗಳಿಗೊಮ್ಮೆ ಅವರು ಹಿಂದುಳಿದ ಜಾತಿಗಳು, ಹಿಂದುಳಿದ ವರ್ಗಗಳು ಅಂತ ಅಂದ್ಬಿಟ್ಟೇನು ಹಿಂದುಳಿದ ವರ್ಗದ ಲಾಭವನ್ನು ಪಡ್ಕೊಳ್ತಿವೆ ಜಾತಿಗಳು, ಕಳೆದ 10 ವರ್ಷದಲ್ಲಿ ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಮುಂದುವರೆದಿದ್ದಾವೆ, ಯಾವ ಜಾತಿಗಳಿಗೆ ಹೆಚ್ಚಿಗೆ ಮೀಸಲಾತಿ ಬೇಕಾಗುತ್ತೆ, ಯಾವ ಜಾತಿಗಳಿಗೆ ಮೀಸಲಾತಿ ಕಡಿಮೆ ಬೇಕಾಗುತ್ತೆ, ಯಾವ ಉಪಜಾತಿಗಳಿಗೆ ಮೀಸಲಾತಿ ಅಗತ್ಯ ಇನ್ನು ಉಳಿದಿಲ್ಲ, ಯಾಕಂದರೆ ಕಳೆದ 10 ವರ್ಷದಲ್ಲಿ ಅವು ಸಾಪೇಕ್ಷವಾಗಿ ಮುಂದುವರೆದಿದ್ದಾವೆ ಅಂತ ಗುರುತಿಸಿ ಶಿಫಾರಸನ್ನು ಮಾಡಬೇಕು. ಆದರೆ ಕರ್ನಾಟಕದ ಇತಿಹಾಸವನ್ನು ನೀವು ನೋಡಿದ್ರೆ 1958 ನಾಗನಗೌಡ ಕಮಿಟಿ, 1974 ಹಾವನೂರು ವರದಿ, 1984 ವೆಂಕಟಸ್ವಾಮಿ ವರದಿ, 1990 ಚಿನ್ನಪ್ಪರೆಡ್ಡಿ ವರದಿ, ಯಾವುದೇ ವರದಿಗಳನ್ನು ತೆಗೆದುಕೊಂಡರೂ ಕೂಡ ಈ ಎಲ್ಲ ವರದಿಗಳು ಕೂಡ ಈ ಎಲ್ಲ ವರದಿಗಳು ನಾನು ಹೇಳ್ತಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇತರ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟದ್ದು, OBCಗಳು ಅಂತ ಕರೆಯುವವರಿಗೆ. ಅದರಲ್ಲಿ ಈ ಎಲ್ಲ ವರದಿಗಳು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವಲ್ಲದ ಸಮಾಜದ ಬಲಾಢ್ಯ ಜಾತಿಗಳೇನಿದ್ದಾರೆ, ಆ ಬಲಾಢ್ಯ ಜಾತಿಗಳಲ್ಲಿ ಕೆಲವು ಜಾತಿಗಳು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾವೆ, ಕೆಲವು ಜಾತಿಗಳು ತಮ್ಮ ಜಾತಿಯ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಾತಿನಿಧ್ಯವನ್ನು ಪಡೆದಿದ್ದಾವೆ. ಆ ಕಾರಣಕ್ಕಾಗಿ ಕೆಲವರ ಮೀಸಲಾತಿಯನ್ನು ಕಡಿಮೆ ಮಾಡ್ಬೋದು, ಕೆಲವು ಜಾತಿಗಳನ್ನು ಮೀಸಲಾತಿಯಿಂದ ಹೊರಗಿಡಬಹುದು ಅಂತ ವರದಿ ಕೊಟ್ಟಾಗೆಲ್ಲ ಬಲಾಢ್ಯ ಜಾತಿಗಳು ಇಡೀ ರಾಜ್ಯಾದ್ಯಂತ ಬೃಹತ್ತಾದಂಥ ಒಂದು ಹೋರಾಟಗಳನ್ನೇ ಮಾಡಿ ಆ ವರದಿ, ವೈಜ್ಞಾನಿಕ ವರದಿ ಏನಿತ್ತು ಅದನ್ನೆಲ್ಲ ಮೂಲೆ ಗುಂಪು ಮಾಡಿ ಸರ್ಕಾರ ಮತ್ತೆ ಬಲಾಢ್ಯ ಜಾತಿಗಳ ಜೊತೆ ರಾಜಿ ಮಾಡಿಕೊಂಡು ಅವರಿಗೆ ಮೀಸಲಾತಿಯನ್ನು ಮುಂದುವರಿಸ್ಕೊಂಡು ಹೋಗಿದ್ದನ್ನೇ ನಾವು ನೋಡ್ತೀವಿ. ಇದುವರ ತನಕ ಯಾವ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಕೊಟ್ಟ ವರದಿಗಳೂ ಕೂಡ ಅದು ವಿಶೇಷವಾಗಿ ಯಾವುದಾದ್ರೂ ಜಾತಿಯನ್ನು ಸೇರ್ಪಡೆ ಆಗಿದೆ ಹೊರತು ಯಾವುದೇ ಒಂದು ಜಾತಿಯನ್ನು ಸಾಪೇಕ್ಷವಾಗಿ ಮುಂದುವರೆದಿದ್ದಾರೆ, ಇನ್ನು ಮೀಸಲಾತಿ ಬೇಕಾಗಿಲ್ಲ ಅಂತ ಹೊರಗೆ ಹಾಕಿರೋ ಉದಾಹರಣೆಯೇ ಇಲ್ಲ. ಯಾಕಂದರೆ ಹಂಗೆ ಹಾಕಿಬಿಟ್ರೆ ಬಲಾಢ್ಯ ಜಾತಿಗಳೇ ರಾಜಕೀಯವನ್ನು ನಿಯಂತ್ರಿಸ್ತವೆ, ಬಲಾಢ್ಯ ಜಾತಿಗಳೇ ಶಿಕ್ಷಣವನ್ನು ನಿಯಂತ್ರಿಸ್ತವೆ, ಬಲಾಢ್ಯ ಜಾತಿಗಳೇ ಸಮಾಜವನ್ನು ನಿಯಂತ್ರಿಸ್ತವೆ. ಹೀಗಾಗಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ 1996 ಇದ್ದರೂ ಕೂಡ ಬಲಾಢ್ಯ ಜಾತಿಗಳಲ್ಲಿ ಚಲನೆ ಇದ್ದರೂ ಕೂಡ ಆ ಚಲನಶೀಲತೆಗೆ ತಕ್ಕಂತೆ ಯಾವುದೇ ರೀತಿಯ ಮೀಸಲಾತಿಗಳಲ್ಲಿ ಏರುಪೇರು ಬಂದಿಲ್ಲ ಅಂತ ನಮ್ಮ ಕಣ್ಣೆದುರಿಗೆ ಇರಬೇಕಾದ್ರೆ ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗವನ್ನು ಮಾಡಿ ಪರಿಶಿಷ್ಟ ಜಾತಿಗಳಲ್ಲೂ ಚಲನಶೀಲತೆಯನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ತಿದ್ದುಪಡಿಗಳನ್ನು ಮಾಡಿಕೊಳ್ಳುವುದು ಅಂತ ನೆನೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರೂ ಕೂಡ ಚಲನಶೀಲತೆಯ ಪ್ರಶ್ನೆ ನಮ್ಮ ಮುಂದೆನೇ ಇದೆ. ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿಗಳು ಅತ್ಯಂತ ಮುಂದುವರೆದಿರುವಂಥ ಗ್ರೂಪ್ ಡಿಗೆ ಸೇರಿದಂಥವ್ರು, ಅವ್ರನ್ನೂ ಅದಕ್ಕೆ ಸೇರಿಸಿದ್ದೀವಿ. ರಾಜಕೀಯ ಕಾರಣಗಳಿಗೆ, ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ, ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಲ್ಲದೆ, ಆವಾಗ ಏನನ್ನಾದರೂ ಕಳ್ಕೊಳ್ಬೇಕು ಅಂತ ಪ್ರಶ್ನೆ ಬಂದರೆ ಅಧಿಕಾರವನ್ನು ಕಳ್ಕೋಬೇಕಾ, ಸಾಮಾಜಿಕ ನ್ಯಾಯದ ತತ್ವವನ್ನು ಕಳ್ಕೋಬೇಕಾ ಅನ್ನೋ ಒಂದು ಪ್ರಶ್ನೆ ಆಡಳಿತಾರೂಢರ ಮುಂದೆ ಬಂದಾಗ, ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅಂದಾಗ ಸಾಮಾಜಿಕ ನ್ಯಾಯ ರಾಜಿಯಾಗುತ್ತೆ, ಸಾಮಾಜಿಕ ನ್ಯಾಯ ಉಳಿಸ್ಕೋಬೇಕು ಅಂದಾಗ ಅಧಿಕಾರ ಹೋದರೂ ಹೋಗುತ್ತೆ. ಅಧಿಕಾರ ಹೋದರೂ ಪರವಾಗಿಲ್ಲ, ಸಾಮಾಜಿಕ ನ್ಯಾಯದ ನಿಯಮವನ್ನು ಎತ್ತಿ ಹಿಡಿತೀವಿ ಅನ್ನೋ ರಾಜಕೀಯ ಇಚ್ಛಾಶಕ್ತಿ ಇರೋ ಸರ್ಕಾರ ಬರಲಿಲ್ಲ ಅಂತಂದರೆ ಪರಿಶಿಷ್ಟ ಜಾತಿಗಳ ಆಯೋಗ ನೇಮಕ ಮಾಡಿದ್ರೂ ಏನೂ ಆಗಲ್ಲ. ಈ ಥರ ಒಂದು ರಾಜಿಯಾದಂಥ ನೀತಿ, ದಲಿತ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡುವಂಥ ನೀತಿಗಳು ಕೂಡ ಜಾರಿಯಾಗೋದಿಲ್ಲ.
ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕದ ಜನತೆ ಮತ್ತೊಮ್ಮೆ ನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದೆ, ಈ ಅನ್ಯಾಯಕ್ಕೆ ಅವಕಾಶ ಕೊಡಬೇಡಿ. ಅತ್ಯಂತ ಹಿಂದುಳಿದ ದಲಿತ ಅಲೆಮಾರಿ ಜಾತಿಗಳನ್ನು ದಲಿತರೊಳಗಡೆ ಮುಂದುವರೆದಿರುವಂಥ ಜಾತಿಗಳೊಡನೆ ಸೇರಿಸಿ ಅವರಿನ್ಯಾವತ್ತೂ ಯಾವುದೇ ಬಗೆಯ ಅವಕಾಶಗಳನ್ನು ಕೂಡ ಪಡ್ಕೊಳ್ಳದೇ ಇರುವಂಥ ಸಂದರ್ಭವನ್ನು ತರಬೇಡಿ. ರಾಜ್ಯ ಪತ್ರವನ್ನು ಹೊರಡಿಸುವುದಕ್ಕೆ ಮುಂಚೆ ಕೂಡಲೇ ಈ ತಿದ್ದುಪಡಿಯನ್ನು ತಂದು ಅವರಿಗೆ ಪ್ರತ್ಯೇಕವಾದಂಥ ಇವತ್ತಿನ ಸಂದರ್ಭದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೀಸಲಾತಿಯನ್ನು ಕೊಟ್ಟು ಅವರನ್ನು ಪ್ರತ್ಯೇಕ ಗುಂಪು ಅಂತ ಪರಿಗಣಿಸಿ ಆಗಲೇ ಇದ್ದಿದ್ದರಲ್ಲಿ ಸ್ವಲ್ಪ ಆದರೂ ಸಾಮಾಜಿಕ ನ್ಯಾಯ ಪ್ರಾಪ್ತವಾಗುತ್ತೆ. ಉಳಿದಂತೆ 2026 ಜನಗಣತಿಯ ನಂತರ ಹೇಗಿದ್ದರೂ ಕೂಡ ಇದರ ಮಾರ್ಪಾಡುಗಳು ಆಗಲೇಬೇಕು, ಅದಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ಹೀಗೆ ಇಟ್ಟಷ್ಟು ಕೂಡ ಏನಾಗುತ್ತೆ, ಸಾಮಾಜಿಕ ಯಾವುದೇ ಒಂದು ಚಳುವಳಿ ಒಂದು ಮೌಲ್ಯವನ್ನು ಪ್ರತಿಪಾದನೆ ಮಾಡುತ್ತೆ. 35 ವರ್ಷಗಳ ಒಳ ಮೀಸಲಾತಿ ಹೋರಾಟ ಪ್ರತಿಪಾದನೆ ಮಾಡ್ತಾ ಇದ್ದಿದ್ದು ಸಾಮಾಜಿಕ ನ್ಯಾಯ, ಅತ್ಯಂತ ಹಿಂದುಳಿದವರಿಗೆ ಮೊದಲ ಆದ್ಯತೆಯ ಪಾಲು ಅನ್ನುವಂಥ ಒಂದು ಮೌಲ್ಯವನ್ನು. 2-3 ತಿಂಗಳಿಂದ ಏನು ದೇವನಹಳ್ಳಿನಲ್ಲಿ ಹೋರಾಟ ಆಯಿತು, ಅವರು 3 ವರ್ಷದಿಂದ ಹೋರಾಟ ಮಾಡ್ತಿದ್ರು ಕೂಡ ಅವರು ಮುಂದಿಟ್ಟದ್ದು ರೈತನ ಜಮೀನನ್ನು ಏನು ಮಾಡಬೇಕು ಅನ್ನೋ ತೀರ್ಮಾನ ರೈತನಿಗಿರಬೇಕು, ಖಾಸಗಿಯವರು ಬಂದು ವಶ ಮಾಡ್ಕೊಳ್ಬಾರ್ದು ಅನ್ನುವಂಥ ಸಾಮಾಜಿಕ ನ್ಯಾಯದ ಮೌಲ್ಯವನ್ನು. ಈಗ ಒಂದು ಚಳುವಳಿ ಗೆಲ್ಲಬೇಕು ಅಂದರೆ ಈ ಮೌಲ್ಯಗಳು ಗೆಲ್ಲಬೇಕು. ಬೇಡಿಕೆಯನ್ನು ರಾಜಕೀಯವಾಗಿ ಏನೋ ಈಡೇರಿಸ್ಬಿಟ್ಟು, ಉದಾಹರಣೆಗೆ ದೇವನಹಳ್ಳಿ ಪ್ರಕರಣದಲ್ಲಿ ಸದ್ಯಕ್ಕೆ ಈ ಜಮೀನು ಮಾತ್ರ ನಾವು ವಶಪಡಿಸ್ಕೊಳ್ಳೋದಿಲ್ಲ, ಆದರೆ ನಾವು ಈ ನೀತಿಯನ್ನೇ ಮುಂದುವರಿಸ್ತೀವಿ, ರೈತರು ಯಾವುದೂ ಹಕ್ಕಿರೋದಿಲ್ಲ, ಇದಕ್ಕೆ ಮಾತ್ರ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಅಲ್ಲಿ ಮೌಲ್ಯ ಗೆಲ್ಲಲಿಲ್ಲ, ಬೇಡಿಕೆ ಮಾತ್ರ ತಾತ್ಕಾಲಿಕವಾಗಿ ಈಡೇರಿದಂಗಾಯಿತು. ಇಲ್ಲೂ ಕೂಡ 35 ವರ್ಷಗಳಿಂದ ಹೊಲೆಯರು, ಮಾದಿಗರು, ಇತರ ಪರಿಶಿಷ್ಟ ಜಾತಿಗಳು ನಮ್ಮ ಸಮುದಾಯಗಳಿಗೆ ಒಂದಷ್ಟು ಪರ್ಸೆಂಟೇಜ್ ಕೊಡಿ ಅಂತಲ್ಲ ಹೋರಾಟ ಮಾಡ್ತಾ ಇದ್ದಿದ್ದು. ಒಳ ಮೀಸಲಾತಿ ಎನ್ನುವುದು ಸಾಮಾಜಿಕ ನ್ಯಾಯ, ಅತ್ಯಂತ ಹಿಂದುಳಿದವರಿಗೆ ಮೊದಲ ಆದ್ಯತೆ ಎನ್ನುವುದು ಸಾಮಾಜಿಕ ನ್ಯಾಯ ಅನ್ನೋ ಮೌಲ್ಯಕ್ಕಾಗಿ ಹೋರಾಟ ಮಾಡ್ತಿದ್ದಿದ್ದು ಅದು ಸಂಪೂರ್ಣವಾಗಿ ವಿಫಲವಾಯಿತು ನಿನ್ನೆ ಸಿದ್ದರಾಮಯ್ಯನವರ ಆದೇಶದ ಮೂಲಕ. ಹೀಗಾಗಿ ಅದನ್ನು ವಿಫಲ ಆಗೋದಕ್ಕೆ ನಾವು ಬಿಡಬಾರ್ದು. ಆ ಮೌಲ್ಯ ಉಳಿದ್ರೆ ಮತ್ತೆ ಈ ಸಮಾಜ ಮತ್ತಷ್ಟು ಮಾನವೀಕರಣಗೊಳ್ಳುತ್ತೆ, ಮತ್ತಷ್ಟು ಸಾಮಾಜಿಕ ನ್ಯಾಯದ ಕಡೆ ಚಲಿಸುತ್ತೆ. ಆದ್ದರಿಂದ ಇದು ಕೇವಲ ಅಲೆಮಾರಿಗಳ ಪ್ರಶ್ನೆ ಅಲ್ಲ, ಇದು ಸಂವಿಧಾನದಲ್ಲೇ ಅಡಕವಾಗಿರುವ ಸಾಮಾಜಿಕ ನ್ಯಾಯದ ಪ್ರಶ್ನೆ. ಇವತ್ತು ಇದಕ್ಕೆ ಅತ್ಯಂತ ಹಿಂದುಳಿದವರಿಗೆ ಮೊದಲ ಆದ್ಯತೆ ಅನ್ನೋ ಮೌಲ್ಯ ಇಲ್ಲಿ ವಿಫಲ ಆದರೆ ನಾಳೆ ಜಾತಿ ಜನಗಣತಿ ನಡೀತಾ ಇದೆ, ಇಡೀ ರಾಜ್ಯಾದ್ಯಂತ ಮಾಡ್ತಾರೆ. ಇದೇ ಥರ ಉಳಿದ ಎಲ್ಲ ಜಾತಿಗಳ ಜನಗಣತಿ ಆದಾಗ ಬಲಾಢ್ಯ ಜಾತಿಗಳು ಇಲ್ಲ, ನಮ್ಮ ಜನಸಂಖ್ಯೆ ಜಾಸ್ತಿ, ನಾವು ಯಾವ ಕಾರಣಕ್ಕೂ ಪಾಲು ಕೊಡಲ್ಲ, ಅತ್ಯಂತ ಹಿಂದುಳಿದವರಿಗೆ ಮೊದಲ ಪಾಲು ಕೊಡೋದಿಲ್ಲ ಅಂತಂದ್ಬಿಟ್ಟು ತಮ್ಮ ಬಲಾಢ್ಯತನದ ಆಧಾರದಲ್ಲಿ ಪಟ್ಟು ಹಿಡಿದಾಗ ಸಾಮಾಜಿಕ ನ್ಯಾಯದ ಮೌಲ್ಯ ಅಲ್ಲೂ ವಿಫಲವಾಗುತ್ತೆ. ಇದು ಕೇವಲ ಆ ಕಾರಣಕ್ಕಾಗಿ ಅಲೆಮಾರಿಗಳಿಗಾಗಿರುವಂಥ ಅನ್ಯಾಯದ ಪ್ರಶ್ನೆಯಾಗಿ ಮಾತ್ರ ನೋಡಬಾರ್ದು. ಈ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಗಂಭೀರವಾಗಿ ನಾವು ಗಮನ ತಗೊಂಡು ಸಂವಿಧಾನವನ್ನು, ಸಾಮಾಜಿಕ ನ್ಯಾಯವನ್ನು ಈ ಸಮಾಜದ ಮಾನವೀಕರಣದ ದೃಷ್ಟಿಯಿಂದಾದರೂ ಕೂಡ ನಾವು ಸಾಧಿಸಲೇಬೇಕು. ಸರ್ಕಾರ ಇದಕ್ಕೆ ಕಿವಿಗೊಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇವತ್ತಿನ ಈ ಚರ್ಚೆಯಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.